ಎಲ್ಲ ಸ್ಪರ್ಧಾ ಮಿತ್ರರಿಗೆ ನಮ್ಮ ಸ್ಪರ್ಧಾ ಸಾಮ್ರಾಜ್ಯ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ ವತಿಯಿಂದ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ, ಮೊನ್ನೆ ನಡೆದಿರ್ತಕ್ಕಂಥ ಅಂದರೆ ಸೆಪ್ಟೆಂಬರ್ 1ನೇ ತಾರೀಕು BMTC ನಾನ್ HK ಪ್ರಶ್ನೆ ಪತ್ರಿಕೆಯನ್ನು ಇವತ್ತು ನಾವೇನು ಮಾಡೋಣ ಅಂತ ಕೇಳಿದ್ರೆ ನೋಡೋಣ. ಅದು ಅಫಿಷಿಯಲ್ ಕೀ ಆನ್ಸರ್ ಮೂಲಕ ಏನು ಮಾಡೋಣ ಅಂತ ಕೇಳಿದ್ರೆ ಆ ಉತ್ತರಗಳನ್ನು ನೋಡೋಣ. ಈಗ ಮೊದಲನೇ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಮೊದಲನೇ ಪ್ರಶ್ನೆ, ಈ ಕೆಳಕಂಡ ಯಾವ ರಾಜ್ಯ ಅಥವಾ ರಾಜ್ಯಗಳಲ್ಲಿ ಪರಿಶಿಷ್ಟ ಜಾತಿಯವರಿಗೆ ಪಂಚಾಯತಿ ಸೀಟ್ನಲ್ಲಿ ಮೀಸಲಾತಿ ಅನ್ವಯಿಸೋದಿಲ್ಲ ಅಂತ ಕೇಳಿದ್ದಾನೆ. ಆಪ್ಷನ್ಸ್ 1 ಅರುಣಾಚಲ ಪ್ರದೇಶ, ಆಪ್ಷನ್ಸ್ 2 ಅರುಣಾಚಲ ಪ್ರದೇಶ ಮತ್ತು ಅಸ್ಸಾಂ, ಆಪ್ಷನ್ಸ್ 3 ಅಸ್ಸಾಂ, ಆಪ್ಷನ್ಸ್ 4 ಅಸ್ಸಾಂ ಮತ್ತು ಮಣಿಪುರ್. ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಪ್ಪಾ ಅಂತ ಕೇಳಿದ್ರೆ 1 ಅರುಣಾಚಲ ಪ್ರದೇಶ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಅರುಣಾಚಲ ಪ್ರದೇಶಕ್ಕೆ ಏನು ಮಾಡಲ್ಲ, ಪರಿಶಿಷ್ಟ ಜಾತಿಯವರಿಗೆ ಅಲ್ಲಿ ಪಂಚಾಯತ್ ಒಳಗಡೆ ಸೀಟ್ಸ್ ಇಲ್ಲ ಅಂತ ಹೇಳಿದ್ದಾರೆ. ಓಕೆ, ಎರಡನೇ ಪ್ರಶ್ನೆ ನೋಡೋಣ ಇವಾಗ. ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ಸಾಮಾಜಿಕ ನ್ಯಾಯದ ಪ್ರತಿಮೆ ಎಂದು ಬಣ್ಣಿಸಲ್ಪಡುವ ಡಾಕ್ಟರ್ BR ಅಂಬೇಡ್ಕರ್ ಅವರ ವಿಶ್ವದ ಅತ್ಯಂತ ಎತ್ತರದ ಪ್ರತಿಮೆಯನ್ನು ಅನಾವರಣಗೊಳಿಸಲಾಗಿದೆ ಅಂತ ಕೇಳಿದ್ದಾರೆ? ಈ ಪ್ರಶ್ನೆಗೆ ಸರಿಯಿರ್ತಕ್ಕಂಥ ಉತ್ತರ ಯಾವ್ದು ಅಂತ ಕೇಳಿದ್ರೆ ಅದು ಆಂಧ್ರ ಪ್ರದೇಶ ಅನ್ನೋದು. ಈ ಪ್ರಶ್ನೆಗೆ ಸರಿಯಿರ್ತಕ್ಕಂಥ ಉತ್ತರ ಆಂಧ್ರ ಪ್ರದೇಶ. ಈಗ ಮುಂದಿನ ಪ್ರಶ್ನೆ ನೋಡೋಣ. ಭಾರತದಲ್ಲಿ ಸಂಸತ್ತಿನ ಅಧಿವೇಶನಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಸರಿಯಾದ ಹೇಳಿಕೆಯನ್ನು ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ. ಹೇಳಿಕೆ 1, ಸಂಸತ್ತಿನ 2 ಅಧಿವೇಶನಗಳ ನಡುವಿನ ಗರಿಷ್ಠ ಅಂತರವು 6 ತಿಂಗಳಿಗಿಂತ ಹೆಚ್ಚಿಗೆ ಇರಬಾರದು. ಹೇಳಿಕೆ 2, ಸೈನ್ ಡೈ ಅಡ್ಜರ್ನ್ಮೆಂಟ್ ಎಂದರೆ 1 ವಾರದ ಅವಧಿಗೆ ಸಂಸತ್ತಿನ ಅಧಿವೇಶನವನ್ನು ಸ್ಥಗಿತಗೊಳಿಸುವುದು. ಮೇಲಿನ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದ್ದಾರೆ. ನಾವು ಮೊದಲು ಕರೆಕ್ಟಾಗಿ ನೋಡಬೇಕು, ಹೇಳಿಕೆ ಸರಿಯಾಗಿದೆನೋ ಅಥವಾ ತಪ್ಪಾಗಿದೆನೋ ಎನ್ನುವುದನ್ನು ಕೇಳಿದ್ದಾರೆ ಎಂಬುದನ್ನು ನಾವೇನು ಮಾಡಬೇಕು, ಗಮನಿಸಬೇಕು. ಓಕೆ, ಹೇಳಿಕೆ ಆಪ್ಷನ್ಸ್ 1 ಹೇಳಿಕೆ 1 ಸರಿ, ಹೇಳಿಕೆ 2 ತಪ್ಪು. ಆಪ್ಷನ್ಸ್ 2 ಹೇಳಿಕೆ 1 ತಪ್ಪು, ಹೇಳಿಕೆ 2 ಸರಿ. ಆಪ್ಷನ್ಸ್ 3 2 ಹೇಳಿಕೆ ಸರಿ, ಆಪ್ಷನ್ಸ್ 4 2 ಹೇಳಿಕೆ ತಪ್ಪು. ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಪ್ಪಾ ಅಂತ ಕೇಳಿದ್ರೆ ಅದು 1ನೇದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಹೇಳಿಕೆ 1 ಸರಿ ಇದೆ, ಆದರೆ ಹೇಳಿಕೆ 2 ತಪ್ಪಾಗಿದೆ ಅನ್ನುವಂಥದ್ದು. ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಈ ಕೆಳಕಂಡ ಭಾರತದ ಯಾವ ಪ್ರಧಾನಮಂತ್ರಿ ಅಥವಾ ಪ್ರಧಾನಮಂತ್ರಿಗಳು ಅವಿಶ್ವಾಸ ನಿರ್ಣಯದ 1 ಮತದಿಂದ ಸೋಲುಂಡರು ಅನ್ನುವಂಥ ಪ್ರಶ್ನೆ ಕೇಳಿದ್ದಾರೆ. ಆಪ್ಷನ್ಸ್ A HD ದೇವೇಗೌಡ, ಆಪ್ಷನ್ಸ್ B ಮೊರಾರ್ಜಿ ದೇಸಾಯಿ, C VP ಸಿಂಗ್, D ಅಟಲ್ ಬಿಹಾರಿ ವಾಜಪೇಯಿ. ಕೆಳಗೆ ನೀಡಿರುವ ಕೋಡ್ಗಳನ್ನು ಬಳಸಿಕೊಂಡು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ. ಆಪ್ಷನ್ಸ್ 1 A ಮತ್ತು B, ಆಪ್ಷನ್ಸ್ 2 C ಮಾತ್ರ, ಆಪ್ಷನ್ಸ್ 3 A ಮಾತ್ರ, ಆಪ್ಷನ್ಸ್ 4 D ಮಾತ್ರ. ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಂತ ಕೇಳಿದ್ರೆ ಅದು D ಅಂದ್ರೆ 4 ಮಾತ್ರ. ಅಟಲ್ ಬಿಹಾರಿ ವಾಜಪೇಯಿ ಅವರು ಮಾತ್ರ ಏನಂತ ಕೇಳಿದ್ರೆ 1 ಮತದಿಂದ ಸೋಲುಂಡಿದ್ದಾರೆ ಅನ್ನುವಂಥದ್ದು. ಈಗ ಮುಂದಿನ ಪ್ರಶ್ನೆ ನೋಡೋಣ. ಐದನೇ ಪ್ರಶ್ನೆ ಏನಪ್ಪಾ ಅಂತ ಕೇಳಿದ್ರೆ, ಕೆಳಗಿನವುಗಳಲ್ಲಿ ದೇಶ ಮತ್ತು ಗಡಿರೇಖೆಗಳ ಸರಿಯಾದ ಹೊಂದಾಣಿಕೆಯಾಗುವ ಜೋಡಿಗಳು ಯಾವುವು ಅಂತ ಕೇಳಿದ್ದಾರೆ. A ಭಾರತ ಚೀನಾ ಮ್ಯಾಕ್ಮೋಹನ್ ರೇಖೆ, B ಭಾರತ ಅಫ್ಘಾನಿಸ್ತಾನ್ 39ನೇ ಸಮಾನಾಂತರ ರೇಖೆ, C ಭಾರತ ಪಾಕಿಸ್ತಾನ ರ್ಯಾಡ್ಕ್ರಿಪ್ ರೇಖೆ. ಕೆಳಗೆ ಕೊಟ್ಟಿರುವ ಸಂಕೇತಗಳನ್ನು ಬಳಸಿ ಸರಿಯಾದ ಉತ್ತರವನ್ನು ಬರೀರಿ ಅಂತ ಕೇಳಿದ್ದಾರೆ. ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಬರೀರಿ ಅಂತ ಕೇಳಿದ್ದಾರೆ. 1 A ಮಾತ್ರ, 2 B ಮಾತ್ರ, 3 A ಮತ್ತು B ಮಾತ್ರ, 4 A ಮತ್ತು C ಮಾತ್ರ ಅನ್ನೋದು. ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಂತ ಕೇಳಿದ್ರೆ ಅದು 4 A ಮತ್ತು C ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಯಾಕಂತ ಕೇಳಿದ್ರೆ ಭಾರತ ಚೀನಾ ಮ್ಯಾಕ್ಮೋಹನ್ ರೇಖೆ ಹೌದು ಸರಿಯಾಗಿದೆ, ಆದರೆ ಭಾರತ ಅಫ್ಘಾನಿಸ್ತಾನ ಏನಂತ ಕೇಳಿದ್ರೆ ಅದು 39ನೇ ಸಮಾನಾಂತರ ಅಲ್ಲ, ಡುರ್ಯಾಂಡ್ ರೇಖೆ ಅನ್ನುವಂಥದ್ದು. ಯಾರ್ಯಾರು ಕೊಡ್ತಾರೆ? HIV ಸೋಂಕಿತರು ಮತ್ತು ದೇವರಾಜರ್ಸು ಕೊಡ್ತಾರೆ. HIV ಸೋಂಕಿತರು ಮತ್ತು ದೇವದಾಸಿಯರು. ಓಕೆ, ಇನ್ನೊಂದು ಯಾರಿಗೆ ಅಂತ ಕೇಳಿದ್ರೆ ಸಫಾಯಿ ಕರ್ಮಚಾರಿ ಅವರಿಗೆ ಕೊಡ್ತಾರೆ. ನಾವೇನು ಮಾಡ್ತೀವಿ ಅಂತ ಕೇಳಿದ್ರೆ ಕೃಷಿಕರು ಮತ್ತು ಕೈಗಾರಿಕೆ ಕೊಟ್ಟರು ಅಂತ ತಿಳ್ಕೊಂಡು ಅವಕ್ಕೂ ಆಪ್ಷನ್ಸ್ ಜೈ ಅನಿಸ್ಬಿಡ್ತೀವಿ. ಆ ಥರ ತಪ್ಪು ಮಾಡಬಾರ್ದು. ನಾವು ಕರೆಕ್ಟಾಗಿರ್ತಕ್ಕಂಥ ಉತ್ತರಗಳನ್ನು ಏನು ಮಾಡೋಕ್ಕೆ ಅಂತ ಕೇಳಿದ್ರೆ ಮಾಡಬೇಕು ಅನ್ನುವಂಥದ್ದು. ಓಕೆ, ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಗ್ರಾಮೀಣ ಪ್ರದೇಶದಲ್ಲಿ ಮನೆ ಹೊಂದಿರುವ ಕುಟುಂಬದ ನಿವಾಸಿಗಳಿಗೆ ಮಾಲೀಕತ್ವದ ದಾಖಲೆ ನೀಡುವ ಉದ್ದೇಶದಿಂದ ಆರಂಭಿಸಲಾಗಿರುವ
ಕೇಂದ್ರ ವಲಯ ಯೋಜನೆ ಹೆಸರೇನು ಅಂತ ಕೇಳ್ತಾರೆ. ಆಪ್ಷನ್ಸ್ 1 ರಾಷ್ಟ್ರೀಯ ಗ್ರಾಮ ಸ್ವರಾಜ್ಯ ಅಭಿಯಾನ, ಆಪ್ಷನ್ಸ್ 2 ಗ್ರಾಮ ಪಂಚಾಯತ್ ಡೆವಲಪ್ಮೆಂಟ್ ಪ್ಲಾನ್, ಆಪ್ಷನ್ಸ್ 3 ಸ್ವಾಮಿತ್ವ, ಆಪ್ಷನ್ಸ್ 4 ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಂತ ಕೇಳಿದ್ರೆ ಅದು ಸ್ವಾಮಿತ್ವ ಅನ್ನುವಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ನಾವೇನು ಮಾಡ್ಬಿಡ್ತೀವಿ, ಇತ್ತೀಚೆಗೆ ಯಾವ್ದಾರ ಪೇಪರ್ ನೋಡಿರ್ತೀವಿ, ನೋಡಿದಾಗ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೊಡಿ ಹೋಲಿ ಅಂತೇಳಿ ಇದಕ್ಕೆ ಆನ್ಸರ್ ಕೊಟ್ಬಿಡ್ತೀವಿ. ಅದು ತಪ್ಪಾಗಿರ್ತಕ್ಕಂಥ ಉತ್ತರ, ಕರೆಕ್ಟಾಗಿ ನೋಡ್ಬೇಕು. ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕರ್ನಾಟಕ ರಾಜ್ಯ ಮಸಾಲೆ ಅಭಿವೃದ್ಧಿ ಮಂಡಳಿಯ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳ. ಕರ್ನಾಟಕ ರಾಜ್ಯ ಮಸಾಲೆ ಅಭಿವೃದ್ಧಿ ಮಂಡಳಿಯ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳಿದರೆ ಹುಬ್ಬಳ್ಳಿ, ಕೊಡಗು, ಚಿಕ್ಕಮಗಳೂರು, ಮಂಗಳೂರು ಅಂತ ಕೇಳಿದ್ದಾರೆ. ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂತ ಕೇಳಿದ್ರೆ ಅದು ಹುಬ್ಬಳ್ಳಿ. ನಾವೇನು ಮಾಡ್ತೀವಿ, ಮಸಾಲೆ ಪದಾರ್ಥ ಹೆಚ್ಚಿಗೆ ಇದು ಮಾಡ್ತಾರೆ ಅಂತ ತಿಳ್ಕೊಂಡು ಏನು ಮಾಡ್ತೀವಿ, ಮಂಗಳೂರು ಇಲ್ಲ ಚಿಕ್ಕಮಗಳೂರು ಕೊಟ್ಬಿಡ್ತೀವಿ. ಓಕೆ, ಅದು ಸರಿಯಲ್ಲ. ಹುಬ್ಬಳ್ಳಿ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಈಗ ಮುಂದಿನ ಪ್ರಶ್ನೆ ನೋಡೋಣ. ಹಣಕಾಸು ಇಲಾಖೆ 2023ರಲ್ಲಿ ಜಾರಿಗೆ ತಂದ ಮಹಿಳಾ ಸಮ್ಮಾನ್ ಪ್ರಮಾಣ ಪತ್ರದ ಕಾಲಾವಧಿ ಎಷ್ಟು ಅಂತ ಕೇಳಿದ್ದಾರೆ. 1 ವರ್ಷ, 2 ವರ್ಷ, 3 ವರ್ಷ, 4 5 ವರ್ಷ. ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ 2 ವರ್ಷ ಅನ್ನುವಂಥದ್ದು. ಬಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಬಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಭೂಮಿಯ ಭೂಮಧ್ಯ ರೇಖೆಯಲ್ಲಿ ಒಬ್ಬ ಹುಡುಗ 40 kg ತೂಕ ಇರುತ್ತಾನೆ. ಅವನು ಉತ್ತರ ಧ್ರುವದ ಕಡೆಗೆ ಚಲಿಸಲು ಆರಂಭಿಸಿದರೆ ಆತನ ತೂಕ ಏನಾಗುತ್ತದೆ ಅಂತ ಕೇಳಿದ್ದಾರೆ. ಹೆಚ್ಚಾಗುತ್ತೋ ಕಡಿಮೆ ಆಗುತ್ತೆ ಅಂತ ಕೇಳಿದ್ದಾರೆ. ಆಪ್ಷನ್ಸ್ 1 ಕಡಿಮೆಯಾಗುತ್ತಾ ಹೋಗುತ್ತದೆ, ಆಪ್ಷನ್ಸ್ 2 ಅಷ್ಟೇ ಇರುತ್ತದೆ, ಆಪ್ಷನ್ಸ್ 3 ಹೆಚ್ಚುತ್ತಾ ಹೋಗುತ್ತದೆ, ಆಪ್ಷನ್ಸ್ 4 ಆರಂಭದಲ್ಲಿ ಕಡಿಮೆ ಆಗುತ್ತದೆ ನಂತರ ಹೆಚ್ಚಾಗುತ್ತದೆ. ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಪ್ಪಾ ಅಂತ ಕೇಳಿದ್ರೆ ಹೆಚ್ಚಾಗುತ್ತಾ ಹೋಗುತ್ತದೆ, ಹೆಚ್ಚಾಗುತ್ತಾ ಹೋಗುತ್ತದೆ ಅನ್ನುವಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ತಂಪಾದ ನೀರಿನ ಲೋಟದ ಹೊರಭಾಗದಲ್ಲಿ ನೀರಿನ ಹನಿಗಳನ್ನು ನಾವು ನೋಡುತ್ತೇವೆ, ಏಕೆಂದರೆ 1 ಗಾಳಿಯಲ್ಲಿನ ನೀರಿನ ಆವಿಯು ತಂಪಾದ ನೀರಿನ ಲೋಟಕ್ಕೆ ಸಂಪರ್ಕಗೊಂಡಾಗ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ, ಆಪ್ಷನ್ಸ್ 2 ಗಾಳಿಯಲ್ಲಿನ ನೀರಿನ ಆವಿಯು ತಂಪಾದ ನೀರಿನ ಲೋಟಕ್ಕೆ ಸಂಪರ್ಕಗೊಂಡಾಗ ಶಕ್ತಿಯನ್ನು ಪಡೆದುಕೊಳ್ಳುತ್ತದೆ, ಆಪ್ಷನ್ಸ್ 3 ತಂಪಾದ ನೀರಿನ ಲೋಟವು ಗಾಳಿಯಲ್ಲಿನ ನೀರಿನ ಆವಿಯ ಸಂಪರ್ಕಕ್ಕೆ ಬಂದಾಗ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ. ಓಕೆ, ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ. 4ನೇದ್ದು ತಂಪಾದ ನೀರಿನ ಲೋಟವು ಗಾಳಿಯಲ್ಲಿನ ನೀರಿನ ಆವಿಯ ಸಂಪರ್ಕಕ್ಕೆ ಬಂದಾಗ ಶಕ್ತಿ ಪಡೆದುಕೊಳ್ಳುತ್ತದೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂತ ಕೇಳಿದ್ರೆ ಅದು 1ನೇದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಗಾಳಿಯಲ್ಲಿನ ನೀರಿನ ಆವಿಯು ತಂಪಾದ ನೀರಿನ ಲೋಟಕ್ಕೆ ಸಂಪರ್ಕಗೊಂಡಾಗ ಶಕ್ತಿಯನ್ನ ಕಳೆದುಕೊಳ್ಳುತ್ತದೆ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಕೆಳಗಿನವುಗಳಿಂದ ಸರಿಯಲ್ಲದ ಹೊಂದಿಕೆಯನ್ನ ಆಯ್ಕೆ ಮಾಡಿ ಅನ್ನುವಂಥದ್ದನ್ನ ಪ್ರಶ್ನೆ ಕೇಳಿದ್ದಾರೆ. ಎ ಮೀನುಗಳು ಶೀತರಕ್ತ ಪ್ರಾಣಿಗಳು, ಬಿ ಪಕ್ಷಿಗಳು ಬಿಸಿರಕ್ತ ಪ್ರಾಣಿಗಳು, ಸಿ ಸಸ್ತನಿಗಳು ಸ್ತನಗ್ರಂಥಿಗಳನ್ನು ಹೊಂದಿರುತ್ತವೆ, ಡಿ ಕಪ್ಪೆಗಳು 2 ಕೋಣೆಗಳುಳ್ಳ ಹೃದಯವನ್ನು ಹೊಂದಿರ್ತವೆ. 1ನೇ ಆಪ್ಷನ್ಸು ಎ ಬಿ ಸಿ ಮಾತ್ರ, 2ನೇ ಆಪ್ಷನ್ಸು ಡಿ ಮಾತ್ರ, 3ನೇ ಆಪ್ಷನ್ಸು ಬಿ ಮತ್ತು ಸಿ ಮಾತ್ರ, 4ನೇ ಆಪ್ಷನ್ಸು ಎ ಮಾತ್ರ. ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಂತ ಕೇಳಿದ್ರೆ ಅದು 2 ಡಿ ಮಾತ್ರ ಸರಿಯಾಗಿರ್ತಕ್ಕಂಥ ಉತ್ತರ. ಇದಕ್ಕೆ ಡಿ ಮಾತ್ರ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ, ಅಂದರೆ 2 ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ. ಕಪ್ಪಿಗಳು ಏನು ಮಾಡಿರ್ತಾರೆ, 2 ಹೃದಯ ಕೋಣೆಗಳು ಹೊಂದಿರ್ತಾವು. ಇದು ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ. ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಆರ್ಥಿಕವಾಗಿ ಮುಖ್ಯವಾಗಿರುವ ಕೀಟಗಳಾದ ಜೇನು ನೊಣ, ರೇಷ್ಮೆ ಹುಳ ಮತ್ತು ಹರಗು ಕೀಟ ಪ್ರಾಣಿಗಳ ಯಾವ ವಂಶಕ್ಕೆ ಸೇರುತ್ತವೆ? ಕೀಟ ಪ್ರಾಣಿಗಳು ಯಾವ ವಂಶಕ್ಕೆ ಸೇರುತ್ತವೆ ಅನ್ನುವಂಥ ಪ್ರಶ್ನೆ ಕೇಳಿದ್ದಾರೆ. 1 ಮೃದ್ವಂಗಿಗಳು, 2 ಕಂಟಕಚರ್ಮಿಗಳು, 3 ಸಂಧಿಪದಿಗಳು, 4 ವಲಯವಂತುಗಳು ಅಂತ ಕೇಳಿದ್ದಾರೆ. ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಂತ ಕೇಳಿದ್ರೆ ಅದು ಸಂಧಿಪದಿಗಳು ಅನ್ನುವಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಸಂಧಿಪದಿಗಳು ಅನ್ನುವಂಥದ್ದು ಸರಿಯಾಗಿರ್ತಕ್ಕಂಥದ್ದು. ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾನು ನಿಮಗೆ ಹೇಳೋದು ಏನಪ್ಪಾ ಅಂತ ಕೇಳಿದ್ರೆ, ನಾವು ಯಾವಾಗಲೂ ಗೋರ್ಮೆಂಟ್ ಪ್ರಶ್ನೆ ಪತ್ರಿಕೆಗಳನ್ನು ಹೆಚ್ಚೆಚ್ಚು ಬಿಡಿಸಬೇಕು. ಹೆಚ್ಚೆಚ್ಚು ಯಾವ ಥರ ಬಿಡಿಸ್ತೀವಿ ಅಂದರೆ ಯಾವ ಥರ ಪ್ರಶ್ನೆಗಳನ್ನ ಕೇಳಿದ್ದಾರ, ಮುಂದೆ ಯಾವ ಥರ ಕೇಳ್ತಾರ, ನಾವು ಯಾವ ಥರ ಓದಬೇಕು ಅನ್ನೋದು ನಮಗೆ ಐಡಿಯಾ ಬರುತ್ತದೆ. ಹಾಗಾಗಿ ಗೋರ್ಮೆಂಟ್
ಎಕ್ಸಾಮ್ ನಡೀತಿರ್ತಕ್ಕಂಥ ಪ್ರಶ್ನೆಗಳನ್ನು ಹೆಚ್ಚೆಚ್ಚಾಗಿ ಬಿಡಿಸುವುದು ತುಂಬ ಸೂಕ್ತ ಅನ್ನುವಂಥದ್ದು ನನ್ನ ಒಂದು ಅನುಭವ. ಓಕೆ, ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. 14ನೇ ಪ್ರಶ್ನೆ. ಈ ಕೆಳಗಿನ ಯಾವ ಜೋಡಿಯು ಸರಿಯಾಗಿ ಹೊಂದಾಣಿಕೆಯಾಗುತ್ತದೆ? ಈ ಕೆಳಗಿನ ಯಾವ ಜೋಡಿಯು ಸರಿಯಾಗಿ ಹೊಂದಾಣಿಕೆಯಾಗುತ್ತದೆ ಅನ್ನುವಂಥದ್ದನ್ನು ಪ್ರಶ್ನೆಯನ್ನು ಕೇಳಿದ್ದಾರೆ. ಎ ವಿನೆಗರ್ ಅಸೆಟಿಕ್ ಆಮ್ಲ, ಟೊಮ್ಯಾಟೊ ಎಕ್ಸಾಲಿಕ್ ಆಮ್ಲ, ಲಿಂಬೆ ಲ್ಯಾಟ್ರಿಕ್ ಆಮ್ಲ, ಮೊಸರು ಸಿಟ್ರಿಕ್ ಆಮ್ಲ. ಆಪ್ಷನ್ಸ್ 1 ಎ ಮಾತ್ರ, ಆಪ್ಷನ್ಸ್ 2 ಎ ಮತ್ತು ಬಿ ಮಾತ್ರ, ಆಪ್ಷನ್ಸ್ 3 ಎ ಬಿ ಸಿ ಮಾತ್ರ, ಆಪ್ಷನ್ಸ್ 4 ಎ ಬಿ ಸಿ ಡಿ ಕೇಳಿದ್ದಾರೆ. ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಂತ ಹೇಳಿದ್ರೆ ಅದು ಎ ಮತ್ತು ಬಿ ಮಾತ್ರ ಕರೆಕ್ಟ್. ಎ ಮತ್ತು ಬಿ ಮಾತ್ರ ಕರೆಕ್ಟ್. ವಿನೆಗರ್ ಅಸಿಟಿಕ್ ಆಮ್ಲ ಕರೆಕ್ಟ್ ಐತಿ, ಟೊಮ್ಯಾಟೊ ಎಕ್ಸಾಲಿಕ್ ಆಮ್ಲ ಕರೆಕ್ಟ್ ಐತಿ, ಲಿಂಬೆ ಸಿಟ್ರಿಕ್ ಆಮ್ಲ ಆಗಬೇಕು, ಲಿಂಬೆ ಸಿಟ್ರಿಕ್ ಆಮ್ಲ ಆಗಬೇಕು, ಮೊಸರು ಲ್ಯಾಕ್ಟಿಕ್ ಆಮ್ಲ ಆಗಬೇಕು. ಉಲ್ಟಾ ಬಿಟ್ಟಿ ಕೊಟ್ಟಿದ್ದಾನೆ. ಓಕೆ, ಈ ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಕೆಳಗಿನ ಯುದ್ಧಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಕೇಳಿದ್ದಾನೆ. ಎ ವಾಂಡಿವಸ್ ಕದನ, ಬಿ ಮೊದಲ ಕರ್ನಾಟಕ ಯುದ್ಧ, ಸಿ ನೇಪಾಳ ಯುದ್ಧ, ಡಿ ಬಕ್ಸಾರ್ ಕದನ. ಕೆಳಗಿನ ಸಂಕೇತಗಳಲ್ಲಿ ಸರಿಯಾದದ್ದನ್ನು ಆರಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಸರಿಯಾಗಿದ್ದನ್ನು ಬರೀರಿ ಅಂತ ಕೇಳಿದ್ದಾರೆ. ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಪ್ಪ ಅಂತ ಕೇಳಿದ್ರೆ 4ನೇ ಆಪ್ಷನ್ಸು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. 4ನೇ ಆಪ್ಷನ್ಸ್ ಏನ್ರಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ನಾಲ್ಕನೇ ಆಪ್ಷನ್ಸ್ ಏನೇನಂತ ಕೇಳಿದ್ರೆ ಫಸ್ಟ್ ಯಾವ್ದು ಬರ್ತಂತ ಕೇಳಿದ್ರೆ ನಮಗೆ ಮೊದಲ ಕರ್ನಾಟಕ ಯುದ್ಧ. ಒಂದೇದು ಯಾವ್ದ್ರಿ? ಮೊದಲ ಕರ್ನಾಟಕ ಯುದ್ಧ. ನೆಕ್ಸ್ಟ್ ಯಾವ್ದು ಬರ್ತಂತ ಕೇಳಿದ್ರೆ ಅದು ವಾಂಡಿವಾಸ್ ಕದನ. ನೆಕ್ಸ್ಟ್ ಯಾವ್ದು ಬರ್ತಂತ ಕೇಳಿದ್ರೆ ಬಕ್ಸಾರ್ ಕದನ. ನೆಕ್ಸ್ಟು ನೇಪಾಳ ಯುದ್ಧ. ಅಂದ್ರೆ ಇಲ್ಲಿ ನಮಗೆ ವಾಂಡಿವಾಸ್ ಕದನ ಬಂದು 1761. ಓಕೆ, ನೆಕ್ಸ್ಟ್ ಬಕ್ಸಾರ್ ಕದನ ಬಂದು 1764. ಓಕೆ, 1746 ಬಂದು ಯಾವ್ದ್ರಿ? ಒಂದನೇ ಕರ್ನಾಟಕ ಯುದ್ಧ 1746. ಒಂದನೇ ಕರ್ನಾಟಕ ಯುದ್ಧ ಬಂದು ಅದು 1746. ಅರ್ಥಾತ್ರಿ? ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನವುಗಳನ್ನು ಸರಿಯಾಗಿ ಹೊಂದಿಸಿ ಬರೆಯಿರಿ. ಈ ಕೆಳಗಿನವುಗಳನ್ನು ಸರಿಯಾಗಿ ಹೊಂದಿಸಿ ಬರೆಯಿರಿ. ಈ ಕಡೆ ಎ ಬಿ ಸಿ ಡಿ ಕೊಟ್ಟಿರ್ತಾರೆ, ಈ ಕಡೆ 1 2 3 ಕೊಟ್ಟಿರ್ತಾರೆ. ಅವೆರಡನ್ನು ಏನು ಮಾಡ್ಬೇಕು? ನಾವು ಹೊಂದಿಸ್ಬೇಕು. ಎ ಬಿಹಾರ್, ಬಿ ದೆಹಲಿ, ಸಿ ಫೈಜಾಬಾದ್, ಡಿ ಹೌದ್ ಅಂತ ಕೊಟ್ಟಿದ್ದಾರೆ. ಈ ಕಡೆ ಬೇಗಂ ಹಜರತ್ ಮಹಲ್, ಅಹಮದುಲ್ಲಾ, ಮೂರನೇದು ಕುನ್ವರ್ ಸಿಂಗ್, ನಾಲ್ಕನೇದು ಎರಡನೇ ಬಹದ್ದೂರ್ ಶಾ. ಈ ಥರ ಪ್ರಶ್ನೆಗಳಿದ್ರೆ ತುಂಬ ಲಾಜಿಕ್ಕಾಗಿ ಏನು ಮಾಡ್ಬೇಕು ಅಂತ ಕೇಳಿದ್ರೆ ನಾವು ಆನ್ಸರ್ ಮಾಡ್ಬೇಕು. ಇದನ್ನ ಆ್ಯಕ್ಚುಲಿ ಏನು ಮಾಡ್ರಿ ಅಂತ ಕೇಳಿದ್ರೆ ಗ್ರೇಸ್ ಕೊಟ್ಟಿದ್ದಾರೆ. 16 ಕ್ವಶನ್ಗೆ ಏನು ಮಾಡ್ಯಾರಿ? ಗ್ರೇಸ್ ಕೊಟ್ಟಿದ್ದಾರೆ. ಬಿಹಾರ್ದಾಗ ಯಾರು ಬರ್ತಾರ್ರಿ? ಕುನ್ವರ್ ಸಿಂಗ್ ಬರ್ತಾನೆ. ಬಿಹಾರ್ದಾಗ ಯಾರು ಬರ್ತಾರ್ರಿ? ಕುನ್ವರ್ ಸಿಂಗ್ ಬರ್ತಾನೆ. ನೆಕ್ಸ್ಟ್ ಇದಕ್ಕೇನು ಎರಡನೇ ಬಹದ್ದೂರ್ ಶಾ ಯಾರು ಬರ್ತಾರ್ರಿ? ದೆಹಲಿ ಬರ್ತಾನೆ. ಮ್ಯಾಚ್ ಮಾಡೋಣ. ಬಿ ಆರ್ ಬಂದು ಕುನ್ವರ್ ಸಿಂಗ್. ಹಾಗಾದ್ರೆ A3 ಎಲ್ಲಿತ್ತು ನೋಡ್ರಿ? A3 ಎಲ್ಲಿತ್ತು ಅಂದ್ರೆ ಆಪ್ಷನ್ಸ್ ಎ ದಿಸ್ ಇಸ್ ಅ ರೈಟ್ ಆನ್ಸರ್. ಬಿ ಏನಕತ್ರಿ? ದೆಹಲಿ. ಬಿ ಆ್ಯಕ್ಚುಲಿ 4 ಆಗಬೇಕಿತ್ತು, ಆಪ್ಷನ್ ಸರಿಯಾಗಿ ಕೊಟ್ಟಿಲ್ಲ. ಹಂಗಾಗಿ ಇದನ್ನ ಏನು ಮಾಡಿದ್ರೆ ಅಂದ್ರೆ ಈ ಕ್ವಶನ್ಗೆ ಗ್ರೇಸ್ ಕೊಟ್ಟಿದ್ದಾರೆ. ಯಾಕಂದ್ರೆ ದೆಹಲಿಗೆ ಯಾರಂದ್ರೆ ಎರಡನೇ ಬಹದ್ದೂರ್ ಶಾ ಇರ್ತಾನೋ. ಅರ್ಥ ಆಯ್ತು ರೀ? ಹಾಗಾಗಿ ಇದಕ್ಕೇನು ಕೇಳಿದ್ರೆ ಸ್ವಲ್ಪ ಇದಕ್ಕೆ ಗ್ರೇಸ್ ಕೊಟ್ಟಿದ್ದಾರೆ. ಈಗ ಮುಂದಿನ ಪ್ರಶ್ನೆ ನೋಡೋಣ. 17ನೇ ಪ್ರಶ್ನೆ. ಕೆಳಗಿನ ಐತಿಹಾಸಿಕ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಗುರುತಿಸಿ ಅಂತ ಕೇಳಿದ್ದಾರೆ. ಕೆಳಗಿನ ಐತಿಹಾಸಿಕ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಕೇಳಿದ್ದಾರೆ. ಸ್ವದೇಶಿ ಚಳುವಳಿಗಳು, ಬಿ ಹೋಮ್ ರೂಲ್ ಲೀಗ್, ಸಿ ಬಂಗಾಳದ ವಿಭಜನೆ, ಡಿ ಸೂರತ್ ವಿಭಜನೆ. ಕೆಳಗೆ ನೀಡಿರುವ ಆಯ್ಕೆಗಳನ್ನು ಸರಿಯಾದ ಉತ್ತರದಿಂದ ಗುರುತಿಸಿ ಅಂತ ಕೇಳಿದ್ದಾರೆ. ಆಮೇಲೆ ಹೋಮ್ ರೂಲ್ ಲೀಗ್ ಲಾಸ್ಟಿಗೆ ಕೊನೆಯಲ್ಲಿ ಬರ್ತಕ್ಕಂಥ ಉತ್ತರ. ನೆಕ್ಸ್ಟ್, ಈ ಕೆಳಗಿನವರಲ್ಲಿ ಯಾರು ಮಂದಗಾಮಿ ನಾಯಕರಾಗಿರಲಿಲ್ಲ? ಈ ಕೆಳಗಿನವರಲ್ಲಿ ಯಾರು ಮಂದಗಾಮಿ ನಾಯಕರಾಗಿರಲಿಲ್ಲ? 1 ಗೋಪಾಲಕೃಷ್ಣ ಗೋಖಲೆ, ಫಿರೋಜ್ ಶಾ ಮೆಹ್ತಾ. 2ನೇದ್ದು ಬಿಪಿನ್ ಚಂದ್ರ ಪಾಲ್, ಸುಭಾಷ್ ಚಂದ್ರ ಬೋಸ್. 3ನೇದ್ದು ಸುರೇಂದ್ರನಾಥ್ ಬ್ಯಾನರ್ಜಿ, ಆನಂದ್ ಮೋಹನ್ ಬೋಸ್. 4ನೇದ್ದು ದಾದಾಬಾಯಿ ನವರೋಜಿ, MG ರಾಂಡೆ. ಈ ಪ್ರಶ್ನೆಗೆ ಸರಿಯತಕ್ಕಂಥ ಉತ್ತರ 2ನೇದ್ದು ಬಿಪಿನ್ ಚಂದ್ರ ಸುಭಾಷ್ ಚಂದ್ರ ಬೋಸ್. ಸುಭಾಷ್ ಚಂದ್ರ ಬೋಸ್ ಅವರು ಆಗಿರಲಿಲ್ಲ. ಸುಭಾಷ್ ಚಂದ್ರ ಬೋಸ್ ಅವರು ಏನಾಗಿರಲಿಲ್ಲ? ಮಂದಗಾಮಿ ನಾಯಕರಾಗಿರಲಿಲ್ಲ. ಹಾಗಾಗಿ ಈ ಪ್ರಶ್ನೆಗೆ ಸರಿಯತಕ್ಕಂಥ ಉತ್ತರ ಅಂತ ಕೇಳಿದ್ರೆ ಅದು 2ನೇದ್ದು ಸರಿಯತಕ್ಕಂಥ ಉತ್ತರ.
ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಸರಿಯಾದ ಜೋಡಿಯನ್ನು ಗುರುತಿಸಿ. ಎ ಚೋಳ ಹುಲಿ, ಬಿ ಚೇರ ಮೀನು, ಸಿ ಪಾಂಡ್ಯ ನಂದಿ, ಡಿ ಪಲ್ಲವ ವರಹ. ಇವರು ಆ ರಾಜ್ಯ ಮನೆತನಗಳು ಮತ್ತು ಲಾಂಛನಗಳನ್ನು ಕೇಳಿದ್ದಾರೆ. ಅವು ಯಾವ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೋಡೋಣ. 1 ಎ ಮತ್ತು ಬಿ, 2 ಬಿ ಮತ್ತು ಸಿ, 3 ಎ ಮಾತ್ರ, 4 ಎ ಬಿ ಸಿ ಡಿ. ಓಕೆ, ಎ ಬಿ ಸಿ ಮತ್ತು ಡಿ ಸರಿಯಾಗಿ ಏನು ನೋಡೋಣ. ಈಗ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದು ಕೇಳಿದ್ರೆ ಅದು 3 ಎ ಮಾತ್ರ ಕರೆಕ್ಟ್. ಎ ಮಾತ್ರ ಕರೆಕ್ಟ್ ಆಗಿರುವಂಥ ಉತ್ತರ. ಚೋಳರು ಹುಲಿ ಇದು ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಏನು ಉಳಿದೆಲ್ಲ ಏನಂತ ಕೇಳಿದ್ರೆ ಅವು ತಪ್ಪಾಗಿರ್ತಕ್ಕಂಥ ಉತ್ತರ. ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. ದಕ್ಷಿಣ ಭಾರತದಲ್ಲಿ ವಿಜಯನಗರ ಮತ್ತು ಬಹುಮನಿ ಸುಲ್ತಾನ ಮನೆತನಗಳು ಸ್ಥಾಪನೆಯಾದಾಗ ದೆಹಲಿಯನ್ನಾಳುತ್ತಿದ್ದ ಸುಲ್ತಾನ ಯಾರು ಅಂತ ಕೇಳಿದ್ದಾರೆ. ದಕ್ಷಿಣ ಭಾರತದಲ್ಲಿ ವಿಜಯನಗರ ಮತ್ತು ಬಹುಮನಿ ಸುಲ್ತಾನ ಮನೆತನಗಳು ಸ್ಥಾಪನೆಯಾದಾಗ ದೆಹಲಿಯನ್ನಾಳುತ್ತಿದ್ದ ಸುಲ್ತಾನ ಯಾರು ಅಂತ ಕೇಳಿದ್ದಾರೆ. 1 ಅಲ್ಲಾವುದ್ದೀನ್ ಖಿಲ್ಜಿ, 2 ಫಿರೋಜ್ ಶಾ ತುಘಲಕ್, 3 ಮೊಹಮ್ಮದ್ ಬಿನ್ ತುಘಲಕ್, 4 ಜಲಾಲುದ್ದೀನ್ ಖಿಲ್ಜಿ. ಈ ಪ್ರಶ್ನೆಗೆ ಸರಿಯತಕ್ಕಂಥ ಉತ್ತರ ಮೊಹಮ್ಮದ್ ಬಿನ್ ತುಘಲಕ್. ಈ ಪ್ರಶ್ನೆಗೆ ಸರಿಯತಕ್ಕಂಥ ಉತ್ತರ ಸಿ ಇದಕ್ಕೆ ಸರಿಯತಕ್ಕಂಥ ಉತ್ತರ. 3ನೇದ್ದು ಮೊಹಮ್ಮದ್ ಬಿನ್ ತುಘಲಕ್ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ. ಓಕೆ, ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇಪ್ಪತ್ತೊಂದನೇ ಪ್ರಶ್ನೆ. ಹುಯೆನ್ ಸ್ಯಾಂಗ್ ಭೇಟಿ ನೀಡಿದ ಈ ಸ್ಥಳದಲ್ಲಿ ಪಲ್ಲವ ಅರಸ ನರಸಿಂಹವರ್ಮ ವಿಜಯ ಸ್ತಂಭ ಸ್ಥಾಪಿಸಿ ವಾತಾಪಿ ಕೊಂಡ ಎಂಬ ಬಿರುದನ್ನು ಪಡೆದುಕೊಂಡನು. 1 ಕಂಚಿ, 2 ಬಾದಾಮಿ, 3 ನಳಂದ, 4 ಕನೌಜ್. ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಂತ ಕೇಳಿದರೆ ಅದು ಬಾದಾಮಿ ಅನ್ನುವಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಬಾದಾಮಿ ಅನ್ನುವಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಮುಂದಿನ ಪ್ರಶ್ನೆ ನೋಡೋಣ. ಭಾರತದ ರಾಷ್ಟ್ರ ಲಾಂಛನವನ್ನು ಈ ಸ್ತಂಭದಿಂದ ಪಡೆಯಲಾಗಿದೆ. ಭಾರತದ ರಾಷ್ಟ್ರ ಲಾಂಛನವನ್ನು ಈ ಸ್ತಂಭದಿಂದ ಪಡೆಯಲಾಗಿದೆ. 1 ಅಲಹಾಬಾದ್ ಸ್ತಂಭ ಶಾಸನದಿಂದ, 2ನೇದ್ದು ಸಾರನಾಥ್ ಸ್ತಂಭ ಶಾಸನದಿಂದ, 3ನೇದ್ದು ಮೆಹರೂಲಿ ಸ್ತಂಭ ಶಾಸನದಿಂದ, 4ನೇದ್ದು ನಿಗಲಿವ ಸ್ತಂಭ ಶಾಸನದಿಂದ ಏನು ಮಾಡ್ರಿ ಅಂತ ಕೇಳಿದ್ರೆ ಪಡೆಯಲಾಗಿದೆ ಕೇಳಿದ್ರೆ ಅದು ಯಾವುದು ಆನ್ಸರ್ ಅನ್ನುವಂಥದ್ದನ್ನು ನಾವು ನೋಡೋಣ. ಈಗ ಇದಕ್ಕೆ ಈ ಪ್ರಶ್ನೆಗೆ ಸರಿಯತಕ್ಕಂಥ ಉತ್ತರ ಸಾರನಾಥ್ ಸ್ತಂಭದಿಂದ ಭಾರತದ ರಾಷ್ಟ್ರ ಲಾಂಛನವನ್ನು ಪಡೆಯಲಾಗಿದೆ. ಈಗ ಮುಂದಿನ ಪ್ರಶ್ನೆ ನೋಡೋಣ. ಪ್ರಾಗೈತಿಹಾಸಿಕ ಕಾಲದ ಯಾವ ಹಂತದಲ್ಲಿ ಮಾನವ ಕ್ವಾರ್ಟ್ಜೈಟ್ ಶಿಲೆಯನ್ನು ಬಳಸುತ್ತಿದ್ದ? 1 ಹಳೆ ಶಿಲಾಯುಗದಲ್ಲಿ, 2 ಮಧ್ಯ ಶಿಲಾಯುಗದಲ್ಲಿ, 3 ನವ ಶಿಲಾಯುಗದಲ್ಲಿ, 4 ಕಬ್ಬಿಣ ಯುಗದಲ್ಲಿ. ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಪ್ಪ ಅಂತ ಕೇಳಿದ್ರೆ ಅದು ಹಳೆ ಶಿಲಾಯುಗದಲ್ಲಿ. ಹಳೆ ಶಿಲಾಯುಗ ಅನ್ನುವಂಥದ್ದು 1ನೇದ್ದು ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ. ಈಗ ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಎ ಉತ್ತರ ಮೇರೂರ್ ವೈಕುಂಠ ದೇವಸ್ಥಾನದ ಗೋಡೆಯ ಮೇಲೆ 2 ಶಾಸನಗಳಿವೆ. ಆರ್ ಮೊದಲ ಶಾಸನ ಗ್ರಾಮ ಸಭೆಯ ನೀತಿ ನಿಯಮ ಒಳಗೊಂಡಿದೆ. 2ನೆಯ ಶಾಸನ ಸುಧಾರಿತ ನೀತಿ ನಿಯಮ ಒಳಗೊಂಡಿದೆ. ಕೆಳಗೆ ನೀಡಿರುವ ಕೋಡುಗಳಿಂದ ಸರಿಯಾದ ಆಯ್ಕೆಯನ್ನು ಗುರುತಿಸಿ. 1 ಎ ತಪ್ಪು ಆರ್ ಸರಿ, 2ನೇದ್ದು ಎ ಸರಿ ಆರ್ ತಪ್ಪು, 3ನೇದ್ದು ಎ ಮತ್ತು ಆರ್ 2 ಸರಿ, 4ನೇದ್ದು ಎ ಮತ್ತು ಆರ್ 2 ತಪ್ಪು ಅನ್ನುವಂಥದ್ದು. ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಂತ ಕೇಳಿದ್ರೆ ಅದು 3 ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ. ಯಾಕಂತ ಕೇಳಿದ್ರೆ 2 ಸರಿ ಇದ್ದಾವೆ. ಉತ್ತರ ಮೇರೂರು ವೈಕುಂಠ ಶಾಸನದ ಗೋಡೆಯ ಮೇಲೆ 2 ಶಾಸನಗಳಿವೆ. ಮೊದಲನೇ ಶಾಸನ ಗ್ರಾಮ ಸಭೆಯ ನೀತಿ ನಿಯಮಗಳನ್ನು ಒಳಗೊಂಡಿದ್ರೆ, 2ನೇ ಶಾಸನ ಸುಧಾರಿತ ನೀತಿ ನಿಯಮವನ್ನು ಒಳಗೊಂಡಿದೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. 25ನೇ ಪ್ರಶ್ನೆ. ಪ್ರಸ್ತುತ ಈ ಕೆಳಕಂಡವುಗಳಲ್ಲಿ ಯಾವುದು ಮೂಲಭೂತ ಹಕ್ಕಲ್ಲ? 1 ವಾಕ್ ಮತ್ತು ಅವಿಭಕ್ತಿ ಸ್ವಾತಂತ್ರ್ಯ, 2 ಅಕ್ರಮ ಬಂಧನದ ವಿರುದ್ಧ ರಕ್ಷಣೆ, ಆಪ್ಷನ್ಸ್ 3 ಆಸ್ತಿಯನ್ನ ಹೊಂದುವ ಹಕ್ಕು, ಆಪ್ಷನ್ಸ್ 4 ಆತ್ಮಸಾಕ್ಷಿಗೆ ಸರಿ ಎನಿಸಿದ ಧರ್ಮವನ್ನು ಅನುಸರಿಸುವುದು ಅಂತ ಕೇಳಿದ್ದಾರೆ. ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಪ್ಪ ಅಂತ ಕೇಳಿದ್ರೆ ಅದು ಸಿ ಆಸ್ತಿಯನ್ನು ಹೊಂದುವುದು. ಇದು ಆಸ್ತಿ ಹಕ್ಕು ಅಲ್ಲ, ಇದು ಮೂಲಭೂತ ಹಕ್ಕು ಅಲ್ಲ. ಓಕೆ, ಆಸ್ತಿಯನ್ನು ಹೊಂದುವುದು ಇದು ಮೂಲಭೂತ ಹಕ್ಕು ಅಲ್ಲ. ಇದನ್ನು 1978 44ನೇ ತಿದ್ದುಪಡಿ ಮಾಡೋದ್ರ ಮೂಲಕ ಏನು ಮಾಡಿರೋದು ಕೇಳಿದರೆ ರದ್ದುಗೊಳಿಸಲಾಗಿದೆ. ಮೂಲಭೂತ ಹಕ್ಕುಗಳಿಂದ ರದ್ದುಗೊಳಿಸಲಾಗಿದೆ. ಈಗ ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗಿನವುಗಳಲ್ಲಿ ಯಾವುದು ಶಾಸ್ತ್ರೀಯವಾಗಿ ಮೀನುಗಳ ಗುಂಪಿಗೆ ಸೇರುವುದಿಲ್ಲ? 1 ನಕ್ಷತ್ರ ಮೀನು, ಸ್ಟಾರ್ ಫಿಶ್ ಅಂತ ಕರಿತೀವಿ, 2ನೇದ್ದು ಬಂಗಡೆ ಮೀನು ಮ್ಯಾಕರಲ್ ಅಂತ ಕರಿತೀವಿ, 3ನೇದ್ದು ಶಾರ್ಕ್ ಮೀನ್,
ಶಾರ್ಕ್ ಅಂತ ಕರಿತೀವಿ, ನಾಲ್ಕನೇದ್ದು ಹಾವು ಮೀನು ಹಿಲ್ ಅಂತ ಕರಿತೀವಿ. ಈ ಪ್ರಶ್ನೆಗೆ ಯಾವುದು ಸರಿಯಾಗಿರ್ತಕ್ಕಂಥ ಉತ್ತರ ಅಂತ ಹೇಳಿದ್ರೆ ಅದು ಒಂದು ನಕ್ಷತ್ರ ಮೀನು ಸ್ಟಾರ್ ಫಿಶ್ ಅನ್ನುವಂಥದ್ದು ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ. ಈಗ ಮುಂದಿನ ಪ್ರಶ್ನೆ ನೋಡೋಣ. 27ನೇ ಪ್ರಶ್ನೆ, ಶಬ್ದವು ಯಾವ ಮಾಧ್ಯಮದ ಮೂಲಕ ಪ್ರಸಾರವಾಗುತ್ತದೆ? ಒಂದು ಅನಿಲ ಮಾತ್ರ, ಎರಡನೇದ್ದು ಘನ ಮಾತ್ರ, ಮೂರನೇದ್ದು ದ್ರವ ಮಾತ್ರ, ನಾಲ್ಕನೇದ್ದು ಘನ ದ್ರವ ಅನಿಲ ಮಾತ್ರ. ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಪ್ಪಾ ಅಂತ ಕೇಳಿದ್ರೆ ಅದು ಘನ ದ್ರವ ಅನಿಲ ಅನ್ನುವಂಥದ್ದು ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ. ಇವು ಗೋರ್ಮೆಂಟ್ ಆಫೀಸಿಯಲ್ ಕೀ ಆನ್ಸರು. ಅರ್ಥ ಐತ್ರಿ? ಓಕೆ. ಮುಂದಿನ ಪ್ರಶ್ನೆ, CNG ಯ ವಿಸ್ತೃತ ರೂಪ ಏನು? ಒಂದನೇದ್ದು ಕ್ಯಾಥೋಡ್ ನಿಯಾನ್ ಗ್ಯಾಸ್, ಎರಡನೇದ್ದು ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್, ಮೂರನೇದ್ದು ಕ್ಯಾಡ್ಮಿಯಂ ನಿಕ್ಕಲ್ ಗ್ಯಾಸ್, ನಾಲ್ಕನೇದ್ದು ಕಾಪರ್ ನೈಟ್ರೇಟ್ ಗ್ಯಾಸ್. ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಂತ ಕೇಳಿದ್ರೆ ಅದು ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅನ್ನುವಂಥದ್ದು ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ. ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಈ ಕೆಳಕಂಡವುಗಳಲ್ಲಿ ಯಾವ ಅನಿಲವನ್ನು ಸಸ್ಯಗಳು ಉಸಿರಾಡುತ್ತವೆ? ಒಂದು ಆಮ್ಲಜನಕ, ಎರಡನೇದ್ದು ಇಂಗಾಲದ ಡೈಆಕ್ಸೈಡ್, ಮೂರನೇದ್ದು ಸಾರಜನಕ, ನಾಲ್ಕನೇದ್ದು ಈಲಿಯಂ. ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಂತ ಕೇಳಿದ್ರೆ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಒಂದನೇದ್ದು ಆಮ್ಲಜನಕ ಅನ್ನುವಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಆಮ್ಲಜನಕ ಅನ್ನುವಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಈಗ ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗಿನವುಗಳಲ್ಲಿ ಅಂದ್ರೆ 30% ನೋಡ್ರಿ. ಈ ಕೆಳಗಿನವುಗಳಲ್ಲಿ ಯಾವುದು ಮರುಬಳಕೆ ಮಾಡಬಹುದಾದ ಶಕ್ತಿಯ ಮೂಲಕ್ಕೆ ಉದಾಹರಣೆಯಾಗಿದೆ? ಒಂದು ಕಲ್ಲಿದ್ದಲು, ಎರಡು ನೈಸರ್ಗಿಕ ಅನಿಲ, ಮೂರು ಸೌರಶಕ್ತಿ, ನಾಲ್ಕನೇದ್ದು ಪೆಟ್ರೋಲಿಯಂ. ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಪ್ಪಾ ಅಂತ ಕೇಳಿದ್ರೆ ಅದು ಸೌರಶಕ್ತಿ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉದಾಹರಣೆ. ಈಗ ಮುಂದಿನ ಪ್ರಶ್ನೆ ನೋಡೋಣ. ಜಡತ್ವದ ನಿಯಮ ಈ ಕೆಳಗಿನ ಯಾವುದರಲ್ಲಿ ಹೆಚ್ಚಾಗಿರುತ್ತದೆ? ಒಂದು ಕಾರ್, ಎರಡನೇದ್ದು ಲಾರಿ, ಮೂರನೇದ್ದು ಕುದುರೆ ಬಂಡಿ, ನಾಲ್ಕನೇದ್ದು ಆಟಿಕೆ ಕಾರು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದು ಕೇಳಿದ್ರೆ ಅದು ಲಾರಿ ಅನ್ನುವಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಈಗ ಮುಂದಿನ ಪ್ರಶ್ನೆ ನೋಡೋಣ. ಅಪಾರ್ ಅಂತೇಳಿ, ಅಪಾರ್ ಅಂದ್ರ ಸ್ವಯಂ ಚಾಲಿತ ಶಾಶ್ವತ ಶೈಕ್ಷಣಿಕ ಖಾತೆ ನೋಂದಣಿ ಐಡಿ. ಓಕೆ, ಸ್ಪಾರ್ ಐಡಿಯು ಇದಕ್ಕೆ ಸಂಬಂಧಿಸಿದೆ. ಅಪಾರ್ ಐಡಿಯು ಇದಕ್ಕೆ ಸಂಬಂಧಿಸಿದೆ. ಅಪಾರ್ ಅಂತ ಹೇಳಿದ್ರೆ ಸ್ವಯಂ ಚಾಲಿತ ಶಾಶ್ವತ ಶೈಕ್ಷಣಿಕ ಖಾತೆ ನೋಂದಣಿ ಅಂತ ಅರ್ಥ. ಆಪ್ಷನ್ಸ್ ಒಂದು ದೇಶ ಒಂದು ವಿದ್ಯಾರ್ಥಿ, ಆಪ್ಷನ್ಸ್ 2 ಒಂದು ದೇಶ ಒಂದು ಕಾಲೇಜು, ಆಪ್ಷನ್ಸ್ 3 ಒಂದು ದೇಶ ಒಂದು ವಿಶ್ವವಿದ್ಯಾಲಯ, ಆಪ್ಷನ್ಸ್ 4 ಒಂದು ದೇಶ ಒಂದು ಶಾಲೆ. ಈ ಪ್ರಶ್ನೆಗೆ ಸರಿಯಿರ್ತಕ್ಕಂಥ ಉತ್ತರ ಏನಂತ ಕೇಳಿದ್ರೆ ಅದು ಒಂದು ದೇಶ ಒಂದು ವಿದ್ಯಾರ್ಥಿ. ಇತ್ತೀಚೆಗೆ ನಮಗೆ ನ್ಯೂಸ್ನಲ್ಲಿರೋದೇನೆಂದ್ರೆ ಒಂದು ದೇಶ ಒಂದು ಚುನಾವಣೆ. ಇದನ್ನು ನೀವು ಜಾಸ್ತಿ ಸ್ವಲ್ಪ ಒತ್ತು ಕೊಟ್ಟು ಓದ್ಕೋಬೇಕು. ಯಾಕಂತ ಕೇಳಿದ್ರೆ ಇದು ಮುಂದೆ ಬರ್ತಕ್ಕಂತಹ KS ಪ್ರಬಂಧಕ್ಕಾಗಿರ್ಬೋದು ಅಥವಾ PSI ಪ್ರಬಂಧಕ್ಕಾಗಿರ್ಬೋದು ಮುಂದೆ ಕೇಳುವಂಥ ಚಾನ್ಸಸ್ ತುಂಬ ಇರುತ್ತೆ. ಇಂಥದನ್ನು ಓದ್ಕೋಬೇಕು. ಇತ್ತೀಚೆಗೆ ಒಂದು ದೇಶ ಅನ್ನುವಂಥದ್ದು ತುಂಬ ಜಾಸ್ತಿ ಕಾನ್ಸೆಪ್ಟ್ ಇರುವಂಥದ್ದು. ಈಗ ಮುಂದಿನ ಪ್ರಶ್ನೆ 33ನೇದು. ಚಾಂಪಿಯನ್ಸ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಚಾಂಪಿಯನ್ಸ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಯನ್ನು ಗಮನಿಸಿ. ಎ, ತಂತ್ರಜ್ಞಾನದ ಪ್ಲಾಟ್ಫಾರ್ಮ್ ಆಗಿ ಚಾಂಪಿಯನ್ ಅನ್ನು ಜೂನ್ 1, 2020 ಜಾರಿಗೆ ತರಲಾಯಿತು. ಆಪ್ಷನ್ಸ್ ಎ. ಆಪ್ಷನ್ಸ್ ಬಿ, ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ MSME ನೈಜ ಒನ್ ಸ್ಟಾಪ್ ಶಾಪ್ ಪರಿಹಾರವಾಗಿದೆ. ಸಿ, ಸೂಕ್ಷ್ಮ ಸಣ್ಣ ಮಧ್ಯಮ ಕೈಗಾರಿಕೆಗಳು MSME ಹೊಸ ಅವಕಾಶಗಳನ್ನು ಹಿಡಿದುಕೊಳ್ಳಲು ಸಹಾಯ ಮಾಡುತ್ತವೆ. ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅನ್ನುವಂಥದ್ದನ್ನು ಕೇಳಿದ್ದಾರೆ. ಆಪ್ಷನ್ಸ್ 1 ಎ ಮಾತ್ರ, ಆಪ್ಷನ್ಸ್ 2 ಬಿ ಮಾತ್ರ, ಆಪ್ಷನ್ಸ್ 3 ಎ ಮತ್ತು ಬಿ ಮಾತ್ರ, ಆಪ್ಷನ್ಸ್ 4 ABC. ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂತ ಕೇಳಿದ್ರೆ ಅದು ABC 3 ಸರಿಯಾಗಿರ್ತಕ್ಕಂಥ ಉತ್ತರ. ಈಗ ಮುಂದಿನ ಪ್ರಶ್ನೆ ನೋಡೋಣ. ಡಾಕ್ಟರ್ ಪ್ರೀಮ್ ರೋಜ್ ರವರು 1842ರಲ್ಲಿ ಕರ್ನಾಟಕದ ರಾಯಚೂರು ಜಿಲ್ಲೆಯ ಲಿಂಗಸೂರಿನಲ್ಲಿ ಸಂಶೋಧಿಸಿದ ವಸ್ತುಗಳು ಯಾವುವು? ಒಂದು ಕಲ್ಲಿನ ಚಾಕು ಮತ್ತು ಬಾಣದ ಮೊನೆ, ಎರಡನೇದ್ದು ಮಡಿಕೆ ಚೂರುಗಳು, ಮೂರನೇದ್ದು ಅಸ್ಥಿಪಂಜರಗಳು, ನಾಲ್ಕನೇದ್ದು ಆಭರಣಗಳು. ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂತ ಕೇಳಿದ್ರೆ ಅದು ಕಲ್ಲಿನ ಚಾಕು ಮತ್ತು ಬಾಣದ ಮೊನೆ. ನಾವು ಮುಂದಿನ ಪ್ರಶ್ನೆ ನೋಡೋಣ. ಭಾರತದಲ್ಲಿನ
ಕೃಷಿ ವಲಯದಲ್ಲಿನ ನಿರುದ್ಯೋಗದ ಸ್ವರೂಪವು ಅಂತ ಕೇಳ್ತಾರೆ. ಭಾರತದಲ್ಲಿನ ಕೃಷಿ ವಲಯದಲ್ಲಿನ ನಿರುದ್ಯೋಗದ ಸ್ವರೂಪವು ಅನ್ನುವಂಥ ಪ್ರಶ್ನೆ. ಒಂದನೇ ಎ ಋತುಮಾನ, ಬಿ ಮರೆಮಾಚಿದ, ಸಿ ಆವರ್ತಕ, ಡಿ ಘರ್ಷಣಾತ್ಮಕ. ಕೆಳಗೆ ನೀಡಿರುವ ಸಂಕೇತಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಅಂತ ಕೇಳಿದರೆ ಒಂದನೇ ಆಪ್ಷನ್ಸು ಎ ಮಾತ್ರ, ಎರಡನೇ ಆಪ್ಷನ್ಸು ಎ ಮತ್ತು ಬಿ ಮಾತ್ರ, ಮೂರನೇ ಆಪ್ಷನ್ಸು ಎ ಬಿ ಮತ್ತು ಸಿ ಮಾತ್ರ, ನಾಲ್ಕನೇ ಆಪ್ಷನ್ಸು ಎ ಬಿ ಸಿ ಡಿ. ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂತ ಕೇಳಿದರೆ ಅದು ಎ ಮತ್ತು ಬಿ ಮಾತ್ರ ಕರೆಕ್ಟು. ಋತುಮಾನ, ಇನ್ನೊಂದು ಮರೆಮಾಚಿದ, ಇವು ಕೃಷಿ ವಲಯದಲ್ಲಿ ನಿರುದ್ಯೋಗದ ಸ್ವರೂಪವನ್ನು ತಿಳಿಸುತ್ತವೆ. ಈಗ ಮುಂದಿನ ಪ್ರಶ್ನೆ ನೋಡೋಣ. ನೀವು ಇಂಗ್ಲೀಷ್ ಪ್ರಶ್ನೆ ಪತ್ರಿಕೆಯನ್ನು ಕೂಡ ನೋಡ್ಬೋದು. ಇದ್ರ ಇಂಗ್ಲೀಷ್ ಇದೆ, ನೀವು ಇಲ್ಲಿ ಏನು ಮಾಡಿರಿ, ವಿಡಿಯೋ ಪಾಸ್ ಮಾಡಿರಿ, ಇಂಗ್ಲೀಷ್ ಪತ್ರಿಕೆ ಕೂಡ ನೀವು ನೋಡ್ಬೋದು. ಇಂಗ್ಲೀಷ್ ಕನ್ನಡ ಎರಡೂ ಇದೆ ಇಲ್ಲಿ. ನೆಕ್ಸ್ಟ್ 36ನೇ ಪ್ರಶ್ನೆ. ಸಂವಿಧಾನದ ಯಾವ ತಿದ್ದುಪಡಿಗೆ ಅನುಗುಣವಾಗಿ ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ 1993 ಜಾರಿಗೆ ಬಂದಿದೆ? 93ರಲ್ಲಿ ಜಾರಿಗೆ ಬಂದಿದೆ. ಒಂದನೇದ್ದು 63ನೇ ತಿದ್ದುಪಡಿ, ಎರಡನೇದ್ದು 64ನೇ ತಿದ್ದುಪಡಿ, ಮೂರನೇದ್ದು 73ನೇ ತಿದ್ದುಪಡಿ, ನಾಲ್ಕನೇದ್ದು 74ನೇ ತಿದ್ದುಪಡಿ. ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂತ ಹೇಳಿದ್ರೆ ಅದು ಮೂರನೇದ್ದು 73ನೇ ತಿದ್ದುಪಡಿ ಅನ್ನುವಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. 73ನೇ ತಿದ್ದುಪಡಿ 1993ರಲ್ಲಿ ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ಕಾಯ್ದೆ ಏನಂತ ಕೇಳಿದ್ರೆ ಜಾರಿಗೆ ಬರ್ತದೆ ಅಂತ. ಈಗ ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ರೋಸಿನಿ ಗ್ರಾಮೀಣ ಪ್ರದೇಶಗಳಿಗೆ ವಿದ್ಯುತ್ ಒದಗಿಸುತ್ತದೆ. ಬಿ ರೋಸಿನಿ ಯುವ ಬುಡಕಟ್ಟು ಜನಾಂಗದವರಿಗೆ ಕೌಶಲ್ಯಾಭಿವೃದ್ಧಿ ಯೋಜನೆ. ಸಿ ರೋಸಿನಿ ಬುಡಕಟ್ಟು ಜನರಿಗೆ ವಿದ್ಯುತ್ ಒದಗಿಸುತ್ತದೆ. ಮೇಲಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳ್ತಾರೆ. ಆಪ್ಷನ್ಸ್ 1 ಎ ಮಾತ್ರ, ಆಪ್ಷನ್ಸ್ 2 ಬಿ ಮಾತ್ರ, ಆಪ್ಷನ್ಸ್ 3 ಎ ಮತ್ತು ಬಿ ಮಾತ್ರ, ಆಪ್ಷನ್ಸ್ 4 ಸಿ ಮತ್ತು ಎ ಮಾತ್ರ ಅಂತ ಕೇಳಿದರೆ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಂತ ಕೇಳಿದರೆ ಅದು 2 ಬಿ ಮಾತ್ರ ಅನ್ನುವಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ರೋಸಿನಿ ಯುವ ಬುಡಕಟ್ಟು ಜನಾಂಗದವರಿಗೆ ಕೌಶಲ್ಯ ಅಭಿವೃದ್ಧಿ ಯೋಜನೆ ಅನ್ನೋದು. ಈಗ ಮುಂದಿನ ಪ್ರಶ್ನೆ ನೋಡೋಣ. 38ನೇ ಪ್ರಶ್ನೆ. ಎಲಿವೇಟ್ ವುಮೆನ್ ಯೋಜನೆಯು ಇದಕ್ಕೆ ಅಥವಾ ಇವರಿಗೆ ಸಂಬಂಧಿಸಿದೆ. ಎಲಿವೇಟ್ ಇದಕ್ಕೆ ಅಥವಾ ಇವರಿಗೆ ಸಂಬಂಧಿಸಿದೆ. ಯಾರಿಗೆ ನೋಡ್ರಿ, 1 ಮಹಿಳಾ ಉದ್ಯಮಿಗಳು, 2ನೇದ್ದು ಮಹಿಳಾ ಕಾರ್ಮಿಕರು, 3ನೇದ್ದು ಸ್ತ್ರೀ ಶಕ್ತಿ ಸಂಘಗಳು, 4ನೇದ್ದು ಗೃಹಿಣಿಯರು. ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಂತ ಕೇಳಿದ್ರೆ ಅದು 1ನೇದ್ದು ಮಹಿಳಾ ಉದ್ಯಮಿಗಳಿಗೆ ಇದು ಎಲಿವೇಟ್ ವುಮೆನ್ ಯೋಜನೆ ಸಂಬಂಧಿಸಿದೆ. ಈಗ ಮುಂದಿನ ಪ್ರಶ್ನೆ ನೋಡೋಣ. 2011ರ ಜನಗಣತಿಯ ಪ್ರಕಾರ ಕರ್ನಾಟಕದಲ್ಲಿ ಶೌಚಾಲಯವನ್ನು ಬಳಸುವವರು ಶೇಕಡಾವಾರು ಎಷ್ಟಿದೆ ಅಂತ ಕೇಳಿದರೆ 2011ರ ಜನಗಣತಿ ಪ್ರಕಾರ ಕರ್ನಾಟಕದಲ್ಲಿ ಶೌಚಾಲಯವನ್ನು ಬಳಸುವವರು ಶೇಕಡಾವಾರು ಎಷ್ಟಾದ್ರೆ ಅಂತ ಕೇಳಿದರೆ ಆಪ್ಷನ್ಸ್ 1 21.8%, ಆಪ್ಷನ್ಸ್ 2 17.6%, ಆಪ್ಷನ್ಸ್ 3 19.6%, ಆಪ್ಷನ್ಸ್ 4 28.4%. ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಂತ ಕೇಳಿದ್ರೆ ಅದು 28.4%. ಆಪ್ಷನ್ಸ್ 4 ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ. ಈಗ ಮುಂದಿನ ಪ್ರಶ್ನೆ ನೋಡೋಣ. 40ನೇ ಪ್ರಶ್ನೆ. IR8 ಎಂಬುದು ಡ್ಯಾಶರ ತಳಿ ವಿಧವಾಗಿದೆ. IR8 ಎಂಬುದು ಡ್ಯಾಶರ ತಳಿ ವಿಧವಾಗಿದೆ. ಆಪ್ಷನ್ಸ್ 1 ಗೋಧಿ, ಆಪ್ಷನ್ಸ್ 2 ಜೋಳ, ಆಪ್ಷನ್ಸ್ 3 ಬಟಾಣಿ, ಆಪ್ಷನ್ಸ್ 4 ಅಕ್ಕಿ. ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಂತ ಕೇಳಿದ್ರೆ ಅದು ಅಕ್ಕಿ ಅನ್ನುವಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಆಪ್ಷನ್ಸ್ 4 ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ. ಈಗ ಮುಂದಿನ ಪ್ರಶ್ನೆ ನೋಡೋಣ. 41ನೇ ಪ್ರಶ್ನೆ. ರೈತವಾರಿ ಪದ್ಧತಿಯನ್ನು ಪರಿಚಯಿಸಿದ ರಾಜ್ಯ ಯಾವುದು ಅಂತ ಕೇಳಿದ್ದಾರೆ. 1ನೇದ್ದು ತಮಿಳುನಾಡು, 2ನೇದ್ದು ಮಧ್ಯಪ್ರದೇಶ್, 3ನೇದ್ದು ಕರ್ನಾಟಕ, 4ನೇದ್ದು ಆಂಧ್ರ ಪ್ರದೇಶ್. ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಂತ ಕೇಳಿದ್ರೆ ಅದು ತಮಿಳುನಾಡು ಅನ್ನುವಂಥದ್ದು ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ. ತಮಿಳುನಾಡು ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ. ಈಗ ಮುಂದಿನ ಪ್ರಶ್ನೆ ನೋಡೋಣ. ಜುಲೈ 2024ರಲ್ಲಿ ನಮ್ಮ ಮೆಟ್ರೋದ ಯಾವ ಹೆಸರಿನ ಟನಲ್ ಬೋರಿಂಗ್ ಮಷಿನ್ TBM 308 ಮೀಟರ್ಗಳಷ್ಟು ಸುರಂಗ ಕೊರೆಯುವುದರ ಮೂಲಕ ನೂತನ ದಾಖಲೆ ಬರೆಯಿತು ಅಂತ ಕೇಳಿದ್ದಾರೆ. ಆಪ್ಷನ್ಸ್ 1 ಒಂದನೇ ಹೇಳಿಕೆ, ಒಂದನೇದ್ದು ಏನಪ್ಪ ಅಂತ ಕೇಳಿದ್ರೆ TBM ಕೃಷ್ಣ, 2ನೇದ್ದು TBM ಕಾವೇರಿ, 3ನೇದ್ದು TBM ತುಂಗ, 4ನೇದ್ದು TBM ಉರ್ಜಾ. ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಂತ ಕೇಳಿದ್ರೆ ಅದು ಮೂರನೇದ್ದು ಏನಪ್ಪ ಅಂದರೆ
TBM ತುಂಗಾ ಅನ್ನುವಂಥದ್ದು ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ. TBM ತುಂಗಾ. ಈಗ ಮುಂದಿನ ಪ್ರಶ್ನೆ ನೋಡೋಣ. 43ನೇ ಪ್ರಶ್ನೆ. ಡೈರೆಕ್ಟರ್ ಜನರಲ್ ಮೆಡಿಕಲ್ ಸರ್ವಿಸಸ್ ಆರ್ಮಿ ಹುದ್ದೆಗೇರಿದ ಪ್ರಥಮ ಮಹಿಳೆ ಯಾರು? ಒಂದನೇದ್ದು ಲೆಫ್ಟಿನೆಂಟ್ ಜನರಲ್ ಸಾಧನಾ ಸಕ್ಸೇನಾ ನಾಯರ್, ಎರಡನೇದ್ದು ಲೆಫ್ಟಿನೆಂಟ್ ಜನರಲ್ ಮಾಧುರಿ ಕಾನಿಟ್ಕರಿ, ಮೂರನೇದ್ದು ಲೆಫ್ಟಿನೆಂಟ್ ಜನರಲ್ ಪುನೀತಾ ಅರೋರಾ, ನಾಲ್ಕನೇದ್ದು ಲೆಫ್ಟಿನೆಂಟ್ ಜನರಲ್ ರಾಜಶ್ರೀ ರಾಮಸೇತು. ಈ ಪ್ರಶ್ನೆಗೆ ಸರಿಯಿರ್ತಕ್ಕಂಥ ಉತ್ತರ ಏನಂತ ಕೇಳಿದ್ರೆ ಅದು ಒಂದು ಸರಿಯಿರ್ತಕ್ಕಂಥ ಉತ್ತರ ಲೆಫ್ಟಿನೆಂಟ್ ಜನರಲ್ ಸಾಧನಾ ಸಕ್ಸೇನಾ ನಾಯರ್ ಅನ್ನುವಂಥದ್ದು ಈ ಪ್ರಶ್ನೆಗೆ ಸರಿಯಿರ್ತಕ್ಕಂಥ ಉತ್ತರ. ಈಗ ಮುಂದಿನ ಪ್ರಶ್ನೆ ನೋಡೋಣ. ಜುಲೈ 2024ರಲ್ಲಿ ನಿಕೋಲಾಸ್ ಮಡುರೋರವರನ್ನು ಈ ಕೆಳಗಿನ ಯಾವ ರಾಷ್ಟ್ರದಲ್ಲಿ ಜರುಗಿದ ರಾಷ್ಟ್ರಪತಿ ಚುನಾವಣೆಯ ವಿಜೇತರೆಂದು ಗುರುತಿಸಲಾಗಿದೆ? ಒಂದು ಇಟಲಿ, ಎರಡನೇದ್ದು ಸ್ವೀಡನ್, ಮೂರನೇದ್ದು ಚಿಲಿ, ನಾಲ್ಕನೇದ್ದು ವೆನಿಜುವೆಲಾ. ಈ ಪ್ರಶ್ನೆಗೆ ಸರಿಯಿರ್ತಕ್ಕಂಥ ಉತ್ತರ ಯಾವ್ದು ಕೇಳಿದ್ರೆ ಅದು ವೆನಿಜುವೆಲಾ ಅನ್ನುವಂಥದ್ದು ಸರಿಯಿರ್ತಕ್ಕಂಥ ಉತ್ತರ. 45. ಎಲ್ಲ ಗರ್ಭಿಣಿ ಮಹಿಳೆಯರು ಮತ್ತು ಮಕ್ಕಳಿಗೆ ಯೂನಿವರ್ಸಲ್ ಇಮ್ಯುನೈಜೇಷನ್ ಪ್ರೋಗ್ರಾಂ ಅಡಿ ನೀಡಲಾಗುವ ಲಸಿಕೆಗಳ ವಿವರಗಳನ್ನು ಡಿಜಿಟಲೀಕರಣ ಮಾಡಲು ರಾಷ್ಟ್ರೀಯ ಆರೋಗ್ಯ ಪ್ರಾಧಿಕಾರವು ಯಾವ ಪ್ಲಾಟ್ಫಾರ್ಮ್ ಅನ್ನು ಜಾರಿಗೆ ತರಲು ಯೋಜಿಸಿದೆ? ಒಂದನೇದ್ದು ಕೋವಿನ್, ಎರಡನೇ ಆಪ್ಷನ್ಸು ಯುವಿನ್, ಮೂರನೇದ್ದು ವಿವಿನ್, ನಾಲ್ಕನೇದ್ದು ಹಾಲ್ ವಿನ್ ಅನ್ನುವಂಥದ್ದು. ಈ ಪ್ರಶ್ನೆಗೆ ಸರಿಯಿರ್ತಕ್ಕಂಥ ಉತ್ತರ ಏನಂತ ಕೇಳಿದ್ರೆ ಅದು ಎರಡನೇದ್ದು ಯುವಿನ್ ಅನ್ನುವಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. 46ನೇ ಪ್ರಶ್ನೆ. 18ನೇ ಲೋಕಸಭೆಯ ಹಂಗಾಮಿ ಅಥವಾ ತಾತ್ಕಾಲಿಕ ಸಭಾಧ್ಯಕ್ಷರು ಯಾರಾಗಿದ್ದರು? ಆಪ್ಷನ್ಸ್ 1 ಶಶಿ ತರೂರ್, ಆಪ್ಷನ್ಸ್ 2 ಭರ್ತೃಹರಿ ಮಹತಾಬ್, ಮೂರನೇದ್ದು ರಾಜನಾಥ್ ಸಿಂಗ್, ನಾಲ್ಕನೇದ್ದು HD ದೇವೇಗೌಡ. ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಪ್ಪ ಅಂತ ಕೇಳಿದ್ರೆ ಅದು ಭರ್ತೃಹರಿ ಮಹತಾಬ್ ಅನ್ನುವಂಥದ್ದು. ನಾವೇನು ಮಾಡ್ಬಿಡ್ತೀವಿ, ಇತ್ತೀಚೆಗೆ ಏನಾರು ಟಿವಿಯಾಗ ನೋಡ್ತಿರ್ತೀವಿ ಜಾಸ್ತಿ, ಶಶಿ ತರೂರ್ ಮಾತಾಡ್ತಿರ್ತಾನೆ, ಇದು ಶಶಿ ತರೂರ್ ಕರೆಕ್ಟ್ ಆನ್ಸರ್ ಅಂತೇಳಿ ಅದನ್ನ ಹಾಕಿಬಿಡ್ತೀವಿ. ಆ ಥರ ತಪ್ಪು ಮಾಡೋಕೆ ಹೋಗ್ಬಿಡ್ರಿ, ಕರೆಕ್ಟಾಗಿ ಹೋದ್ರಿ. ಪ್ರಶ್ನೆಗೆ ಯಾವಾಗಲೂ ಒಂದೇ ಆಪ್ಷನ್ಸ್ ಏನಂತ ಅಂದ್ರೆ ನಿಮಗೆ 100% ಗೊತ್ತಿದ್ರೆ ಮಾತ್ರ ಒಂದೇ ಆಪ್ಷನ್ಸ್ ಹಾಕ್ರಿ, ಇಲ್ಲಾಂದ್ರೆ ಒಂದೇ ಆಪ್ಷನ್ಸ್ ಉತ್ತರ ಹಾಕಕ್ಕೆ ಹೋಗ್ಬೇಡ್ರಿ. ಯಾಕಂತ ಕೇಳಿದ್ರೆ ಅವರು ಒಂದೇ ಆಪ್ಷನ್ಸ್ ಇಟ್ಟಿರ್ತಾರೆ ಅಂದ್ರೆ ಅವು ಭಾಳ ಮೋಸ್ಟ್ ಡೇಂಜರಸ್ ಆನ್ಸರ್ ಇರ್ತಾವೆ. ಅವು ಏನಿರ್ತಾವೆ ಅಂದ್ರೆ ನಮ್ಮನ್ನ ದಾರಿ ತಪ್ಸಕ್ಕೆ ಇಟ್ಟಿರ್ತಾರೆ ಆನ್ಸರ್. ಅರ್ಥ ಆತ್ರಿ? ನೆಕ್ಸ್ಟ್ ಪ್ರಶ್ನೆ. ಭಾರತ ಸಂವಿಧಾನದ ಕೆಳಗಿನ ವಿಧಿಗಳಲ್ಲಿ ಯಾವುದು ವಿಧಾನ ಪರಿಷತ್ತಿನ ರಚನೆ ಅಥವಾ ರದ್ದತಿಯನ್ನು ಕುರಿತು ವ್ಯವಹರಿಸುತ್ತದೆ ಅಂತ ಕೇಳ್ತಾರೆ? ಒಂದನೇದ್ದು ವಿಧಿ 169, ಎರಡನೇದ್ದು ವಿಧಿ 170, ಮೂರನೇದ್ದು ವಿಧಿ 171, ನಾಲ್ಕನೇದ್ದು ವಿಧಿ 172. ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಂತ ಕೇಳಿದ್ರೆ ಅದು 169. ವಿಧಿ 169 ಅನ್ನುವಂಥದ್ದು ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ. ಈಗ ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗಿನವರಲ್ಲಿ ಯಾರು ರಾಜ್ಯಗಳ ಪುನರ್ರಚನೆಯ JVP ಸಮಿತಿಯ ಅಧ್ಯಕ್ಷರಾಗಿದ್ದರು ಅಂತ ಕೇಳಿದ್ದಾರೆ? 1 ಜವಾಹರ್ಲಾಲ್ ನೆಹರು, 2 ವಲ್ಲಭಭಾಯಿ ಪಟೇಲ್, 3 ಪಟ್ಟಾಭಿ ಸೀತಾರಾಮಯ್ಯ, 4 ಅದು ಅಧ್ಯಕ್ಷರನ್ನ ಹೊಂದಿರಲಿಲ್ಲ ಅನ್ನುವಂಥದ್ದು. ಅವ್ರು ಏನು ಕೇಳಿದ್ದಾರೆ ಅಂತ ಕೇಳಿದ್ರೆ ಇಲ್ಲಿ ಈ ಕೆಳಗಿನವರಲ್ಲಿ ಯಾರು ರಾಜ್ಯಗಳ ಪುನರ್ರಚನೆಯ JVPಯ ಸಮಿತಿ ಅಧ್ಯಕ್ಷರಾಗಿದ್ದರು ಅಂತ ಕೇಳಿದರೆ 4ನೇ ಆಪ್ಷನ್ಸ್ ಕರೆಕ್ಟ್. ಯಾಕಂತ ಕೇಳಿದ್ರೆ ಅದು ಅಧ್ಯಕ್ಷರನ್ನ ಹೊಂದಿರಲಿಲ್ಲ, 3 ಜನ ಸದಸ್ಯರಾಗಿದ್ದರು. ಈಗ JVP ಅಂದ್ರೆ ಶಾರ್ಟ್ಕಟ್ ಆಗಿ ಜವಾಹರ್ಲಾಲ್ ನೆಹರು, ವಲ್ಲಭಭಾಯಿ ಪಟೇಲ್, ಪಟ್ಟಾಭಿ ಸೀತಾರಾಮಯ್ಯ ಅನ್ನುವಂಥದ್ದು ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ. ಅದು ಯಾರೂ ಕೂಡ ಅಧ್ಯಕ್ಷರಾಗಿಲ್ಲ ಅನ್ನುವಂಥದ್ದು ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್, ಆಕಸ್ಮಿಕ ಅಣು ವಿಕಿರಣ ಸೋರಿಕೆಯಿಂದ ದುರಂತಕ್ಕೆ ಈ ಕೆಳಗಿನವುಗಳಲ್ಲಿ ಯಾವುದು ಉದಾಹರಣೆಯಾಗಿದೆ? 1 3 ಮೈಲ್ ಐಲ್ಯಾಂಡ್, ಹಿರೋಶಿಮಾ, ನಾಗಾಸಾಕಿ, ಭೋಪಾಲ್ ದುರಂತ. ಅವ್ರೇನು ಕೇಳಿದ್ದಾರೆ? ಆಕಸ್ಮಿಕ ಅಣು ಸೋರಿಕೆ ಅನ್ನುವಂಥದ್ದನ್ನು ಕೇಳಿದ್ದಾರೆ. ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಪ್ಪ ಅಂತ ಕೇಳಿದ್ರೆ ಅದು 3 ಮೈಲ್ ಐಲ್ಯಾಂಡ್. ಈಗ ಮುಂದಿನ ಪ್ರಶ್ನೆ ನೋಡೋಣ. 50ನೇ ಪ್ರಶ್ನೆ. ಸರಿ ಹೊಂದಿಕೆಯಲ್ಲದ ಜೋಡಿಯನ್ನು ಗುರುತಿಸಿ. ಒಂದನೇದ್ದು ಮ್ಯಾಂಟ್ರಿಯಲ್ ಒಡಂಬಡಿಕೆ, ಓಜೋನ್ ನಾಶಗೊಳಿಸುವ ವಸ್ತುಗಳ ಹೊರಸೂಸುವಿಕೆ ನಿಯಂತ್ರಣ. ಎರಡನೇದ್ದು ಎಲ್ ನೀನೋ ಪರಿಣಾಮ, ಹವಾಮಾನ ಬದಲಾವಣೆಯ ವೈಪರೀತ್ಯಗಳು. ಮೂರನೇದ್ದು ಡಾಬ್ಸನ್ ಘಟಕಗಳು, ಹಸಿರು ಮನೆ ಅನಿಲಗಳ ಅಳತೆ. ನಾಲ್ಕನೇದ್ದು UVB ವಿಕಿರಣ ಹಿಮಾಂದ್ರತೆ,
ಸರಿ ಅಲ್ಲದ ಹೊಂದಿಕೆ ಅಂತ ಕೇಳಿದ್ದಾನೆ. ಕರೆಕ್ಟಾಗಿ ಅಬ್ಸರ್ವ್ ಮಾಡ್ರಿ, ಯಾವುದು ಸರಿ ಅಲ್ಲ ಅಂತ ಕೇಳಿದ್ದಾನೆ. ಇದಕ್ಕೆ ಮೂರನೇದ್ದು ಸರಿ ಅಲ್ಲ. ಡಾಬ್ಸನ್ ಘಟಕಗಳು ಹಸಿರುಮನೆ ಅನಿಲ ಅಂತ ಕೇಳಿದ್ದಾನೆ. ಇದು ಓಜೋನ್ ಡಾಬ್ಸನ್ ಘಟಕ, ಇದು ಓಜೋನ್ ಸರಿ ಇರ್ತಕ್ಕಂಥ ಉತ್ತರ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಈ ಪ್ರಶ್ನೆ ಯಾವ್ದ್ರಿ? ಮೂರನೇದು ಕರೆಕ್ಟ್ ಆಗಿರ್ತಕ್ಕಂಥ. ಈಗ ಮುಂದಿನ ಪ್ರಶ್ನೆ ನೋಡೋಣ. ನಗರೌನೋ ಕರಬಾಖ್ ವಲಯದ ಸಂಘರ್ಷ ಯಾವ ದೇಶಗಳ ನಡುವೆ ಇದೆ ಅಂತ ಕೇಳಿದ್ದಾರೆ. ಒಂದು ಅಜರ್ಬೈಜಾನ್ ಮತ್ತು ಅರ್ಮೇನಿಯಾ, ಎರಡನೇದ್ದು ಅಜರ್ಬೈಜಾನ್ ಮತ್ತು ಜಾರ್ಜಿಯಾ, ಮೂರನೇದ್ದು ಜಾರ್ಜಿಯಾ ಮತ್ತು ಅರ್ಮೇನಿಯಾ, ನಾಲ್ಕನೇದ್ದು ಜಾರ್ಜಿಯಾ ಮತ್ತು ರಷ್ಯಾ. ಈ ಪ್ರಶ್ನೆಗೆ ಸರಿ ಇರ್ತಕ್ಕಂಥ ಉತ್ತರ ಏನಂತ ಕೇಳಿದ್ರೆ ಅದು ಅಜರ್ಬೈಜಾನ್ ಮತ್ತು ಅರ್ಮೇನಿಯಾ. ಒಂದನೇ ಆಪ್ಷನ್ಸ್ ಕರೆಕ್ಟ್, ಅಜರ್ಬೈಜಾನ್ ಮತ್ತು ಅರ್ಮೇನಿಯಾ ಅನ್ನುವಂಥದ್ದು ಈ ಪ್ರಶ್ನೆಗೆ ಸರಿ ಇರ್ತಕ್ಕಂಥ ಉತ್ತರ. ಮುಂದಿನ ಪ್ರಶ್ನೆ ನೋಡೋಣ. 52. ಈ ಕೆಳಗಿನ ಯಾವ ಹೇಳಿಕೆಯು ಸರಿ ಇಲ್ಲ ಅಂತ ಕೇಳಿದ್ದಾರೆ. ಈ ಕೆಳಗಿನ ಯಾವ ಹೇಳಿಕೆಯು ಸರಿ ಇಲ್ಲ ಅನ್ನುವಂಥದ್ದನ್ನು ಕೇಳಿದ್ದಾರೆ. ಒಂದನೇದ್ದು ಭಾರತ ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಚಿನ್ನ ಉತ್ಪಾದಿಸುವ ರಾಷ್ಟ್ರ. ಎರಡನೇದ್ದು ಚಿನ್ನ ಇದು ಲೋಹ ಖನಿಜ. ಮೂರನೇದ್ದು ಲೋಡ್ ಡೆಪಾಸಿಟ್, ಈ ಪದ ಚಿನ್ನದ ನಿಕ್ಷೇಪಕ್ಕೆ ಸಂಬಂಧಿಸಿದ್ದು. ನಾಲ್ಕನೇದ್ದು ಕಾಲ್ ಗೋರ್ಲಿ ಮತ್ತು ಕೋಲ್ ಗಾರ್ಡಿ, ಇವು ಆಸ್ಟ್ರೇಲಿಯಾದ ಚಿನ್ನದ ಗಣಿ ಕೇಂದ್ರಗಳು ಅಂತ ಕೇಳಿದ್ದಾರೆ. ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಂತ ಕೇಳಿದ್ರೆ ಅದು ಒಂದನೇದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಭಾರತ ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಚಿನ್ನ ಉತ್ಪಾದಿಸುವ ರಾಷ್ಟ್ರ ಅಲ್ಲ. ನೆಕ್ಸ್ಟ್ ಮುಂದಿನ ಪ್ರಶ್ನೆ 53ನೇ ಪ್ರಶ್ನೆ. ಭಾರತದ ನದಿಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಎ, ಕೃಷ್ಣಾ ನದಿಯು ಪರ್ಯಾಯ ದ್ವೀಪ, ಭಾರತದಲ್ಲಿ ಪೂರ್ವಕ್ಕೆ ಹರಿಯುವ ಎರಡನೇ ಅತಿ ದೊಡ್ಡ ನದಿ. ಬಿ, ತಪತಿ ನದಿಯು ಪರ್ಯಾಯ ದ್ವೀಪ, ಭಾರತದಲ್ಲಿ ಪಶ್ಚಿಮಕ್ಕೆ ಹರಿಯುವ ಎರಡನೇ ಅತಿ ದೊಡ್ಡ ನದಿ. ಮೇಲಿನ ಹೇಳಿಕೆಗಳು ಯಾವುದು ಸರಿ ಅನ್ನುವಂಥದ್ದು ಕೇಳಿದ್ದಾರೆ. ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿ? 1 ಎ ಮಾತ್ರ, 2 ಬಿ ಮಾತ್ರ, 3 ಎ ಮತ್ತು ಬಿ ಮಾತ್ರ, 4 ಎ ಮತ್ತು ಬಿ ಎರಡು ಅಲ್ಲ ಅನ್ನುವಂಥ ಪ್ರಶ್ನೆನ ಕೇಳಿದ್ದಾರೆ. 53ನೇದಕ್ಕೆ ಎ ಮತ್ತು ಬಿ ಎರಡು ಏನಂತ ಕೇಳಿದ್ರೆ ಸರಿಯಾಗಿರ್ತಕ್ಕಂಥ ಉತ್ತರ. ಎರಡು ಸರಿಯಾಗಿರ್ತಕ್ಕಂಥ ಉತ್ತರ. ಮುಂದಿನ ಪ್ರಶ್ನೆ ನೋಡೋಣ. ಅವುಗಳ ಭೌಗೋಳಿಕ ವಿಸ್ತೀರ್ಣಕ್ಕೆ ಅನುಗುಣವಾಗಿ ಇಳಿಕೆ ಕ್ರಮಾನುಗತದಲ್ಲಿರುವ ಗುಂಪನ್ನು ಆರಿಸಿ ಬರೆಯಿರಿ. 1 ರಾಜಸ್ಥಾನ್, ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ಮಹಾರಾಷ್ಟ್ರ. ಎರಡನೇದು ರಾಜಸ್ಥಾನ್, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ಉತ್ತರ ಪ್ರದೇಶ್. ಮೂರನೇದ್ದು ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ರಾಜಸ್ಥಾನ್, ಮಹಾರಾಷ್ಟ್ರ. ನಾಲ್ಕನೇದ್ದು ಮಹಾರಾಷ್ಟ್ರ, ಉತ್ತರ ಪ್ರದೇಶ್, ಮಧ್ಯಪ್ರದೇಶ್ ಅಂತ ಕೇಳಿದ್ದಾರೆ. ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಪ್ಪ ಅಂತ ಕೇಳಿದ್ರೆ ಅದು ಎರಡನೇದ್ದು ಅಂತ ಕೇಳಿದ್ರು. ಮೊದಲು ರಾಜಸ್ಥಾನ್, ವಿಸ್ತೀರ್ಣದಲ್ಲಿ ಅತಿ ದೊಡ್ಡದು ರಾಜಸ್ಥಾನ್. ಸೆಕೆಂಡ್ ಮಧ್ಯಪ್ರದೇಶ್, 3 ಮಹಾರಾಷ್ಟ್ರ, 4 ಉತ್ತರ ಪ್ರದೇಶ್. ವಿಸ್ತೀರ್ಣದಲ್ಲಿ ಈ ಥರ ಸರಿಯಲ್ ಇರ್ತವೆ. ನೆಕ್ಸ್ಟ್ 55ನೇ ಕ್ವಶನ್. ಕರ್ನಾಟಕದಲ್ಲಿ ಪರ್ವತ ಪ್ರದೇಶಗಳ ಕಣಿವೆಗಳಲ್ಲಿ ಹರಿಯುವ ಜರಿ ತೊರೆಗಳ ಅಂಚಿನಲ್ಲಿ ಬೆಳೆಯುವ ವಿಶೇಷವಾದ ಕಾಡುಗಳನ್ನು ಡ್ಯಾಶ್ ಎನ್ನುವರು. 1 ಮ್ಯಾಂಗ್ರೋವ್ ಕಾಡುಗಳು, 2 ಪರ್ವತದ ಮಿಡೋಗಳು, 3 ಸುಂದರ್ಬನ್ಸ್ ಕಾಡುಗಳು, 4 ಸೋಲಾ ಕಾಡುಗಳು. ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಂತ ಕೇಳಿದ್ರೆ ಅದು ಸೋಲಾ ಕಾಡುಗಳು. ನಾಲ್ಕನೇದು ಸರಿಯಾಗಿರ್ತಕ್ಕಂಥ ಉತ್ತರ. ಮುಂದಿನ ಪ್ರಶ್ನೆ ನೋಡಿ. ಇವಾಗ ಪಟ್ಟಿ 1 ಎ ಪಟ್ಟಿ ಅಂಶಗಳನ್ನು ಬಿ ಪಟ್ಟಿಯಲ್ಲಿನ ಒಂದು ಅಂಶದೊಂದಿಗೆ ಹೊಂದಿಸಿ ಬರೆಯಿರಿ ಅಂತ ಕೇಳಿದರೆ ಈ ಕಡೆ ಎ ಒಳಗ್ರಹಗಳು, ಬಿ ಹೊರಗ್ರಹಗಳು, ಸಿ ನಕ್ಷತ್ರಪುಂಜಗಳು, ಡಿ ಭೂಮಿಯ ಉಪಗ್ರಹ ಅಂತ ಒಂದು ಕಡೆ ಕೊಟ್ಟರೆ, ಇನ್ನೊಂದು ಕಡೆ ಶನಿ, ಚಂದ್ರ, ಭೂಮಿ, ಓರಿ ಅಂತ ಕೊಟ್ಟಿದ್ರೆ ಇಲ್ಲಿ ಮ್ಯಾಚ್ ಮಾಡಬೇಕಾಗಿರ್ತಕ್ಕಂಥ ಉತ್ತರ. ಓಕೆ, ಇದಕ್ಕೇನಂತ ಕೇಳಿದರೆ ಈಗ ನಮಗೇನ್ರಿ ಒಳಗ್ರಹಗಳು ಅಂತ ಕೊಟ್ಟಿದ್ದಾರೆ. ಒಳಗ್ರಹಗಳು ಅಂತ ಕೊಟ್ಟಿದ್ದಾರ ಅಂತ ಕೇಳಿದ್ರೆ A3 ಭೂಮಿ ಒಳಗ್ರಹ ಬರುತ್ತೆ. ಹೌದ್ರಿ, A3 ಎಲ್ಲೆಲ್ಲದವು ಒಂದಿಲ್ಲ. ಓಕೆ, ಇದು ಒಂದೇ ಐತಿ. ಹಾಗಾಗಿ ಎರಡನೇದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಎಲಿಮಿನೇಟ್ ಮಾಡುವಂಥ ಟೆಕ್ನಿಕನ್ನು ನಾವು ಬಳಸ್ಕೋಬೇಕು. ಬಿ ಏನೈತ್ರಿ? ಹೊರಗ್ರಹಗಳು ಶನಿ. ನಕ್ಷತ್ರಪುಂಜ ಯಾವುದ್ರಿ? ನಕ್ಷತ್ರಪುಂಜ ಯಾವ್ದು ಅಂತ ಕೇಳಿದ್ರೆ ಅದು ಓರಿಯನ್. ಭೂಮಿಯ ಉಪಗ್ರಹ ಯಾವುದ್ರಿ? ಚಂದ್ರ. ಕರೆಕ್ಟ್. ಇಲ್ಲಿ ನೋಡ್ರಿ ಡಿ ಎರಡು ಎಲ್ಲೆಲ್ಲದವು ಅದ. ಇಲ್ಲಿ ಕೂಡ ನೋಡಿ, ಇಲ್ಲಿ 2 ಐತಿ, ಇಲ್ಲಿ 2 ಐತಿ. ಸೊ ಇದು ಒಂದು ಉತ್ತರ ಅನ್ನೋದು. ಎರಡನೇ ಉತ್ತರ ಇದಕ್ಕೇನು ಸರಿಯಾಗಿರ್ತಕ್ಕಂಥ ಉತ್ತರ. ಈಗ ಮುಂದಿನ ಪ್ರಶ್ನೆ 57ನೇ ಪ್ರಶ್ನೆ. ಈ ಕೆಳಗಿನವುಗಳಿಂದ ಹೊಂದಿಕೆಯಾಗುವ ಜೋಡಿಗಳನ್ನು ಗುರುತಿಸಿ. ಎ ಶಿಲೀಂಧ್ರ, ಬ್ರೆಡ್ ಮೇಲಿನ
ಬ್ರೆಡ್ ಮೇಲೆ ಬೆಳೆಯುವ ಶಿಲೀಂಧ್ರ, ಬಿ ಪ್ರೊಟಿಸ್ಟಾ ಅಮೀಬಾ, ಸಿ ವೈರಸ್ HIV, ಡಿ ಮೊನೆರಾ ಅಣಬೆ. ಈ ಕೆಳಗೆ ನೀಡಿರುವ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಬರೆಯಿರಿ ಅಂತ ಕೇಳಿದರೆ 1 ಡಿ ಮಾತ್ರ, 2 ABC ಮಾತ್ರ, 3 BCD ಮಾತ್ರ, 4 ABD ಮಾತ್ರ. ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂತ ಕೇಳಿದ್ರೆ ಅದು 2 ABC ಮಾತ್ರ ಕರೆಕ್ಟು. ABC ಮಾತ್ರ ಇದಕ್ಕೆ ಕರೆಕ್ಟು. ಶಿಲೀಂಧ್ರ ಬ್ರೆಡ್ ಮೇಲೆ ಬೆಳೀತಕ್ಕಂಥ ಒಂದು ಶಿಲೀಂಧ್ರ. ನೆಕ್ಸ್ಟು ಪ್ರೊಟಿಸ್ಟಾ ಅಮೀಬಾ ವೈರಸ್ HIV ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಭಾರತದ ಪಶ್ಚಿಮ ಕರಾವಳಿಯಲ್ಲಿ ಕಂಡುಬರುವ ಸರೋವರಗಳು ಯಾವುವು? ಭಾರತದಲ್ಲಿ ಪಶ್ಚಿಮ ಕರಾವಳಿಯಲ್ಲಿ ಕಂಡು ಬರ್ತಕ್ಕಂಥ ಸರೋವರಗಳು ಯಾವ ಅಂತ ಕೇಳ್ತಾರೆ. ಚಿಲ್ಕಾ ಸರೋವರ, ಕೊಲ್ಲೇರು ಸರೋವರ, ನೆಕ್ಸ್ಟು ಸಾಂಬಾರ್ ಸರೋವರ. ಈ ಕೆಳಗೆ ಕೊಟ್ಟಿರುವ ಸಂಕೇತಗಳ ಸಹಾಯದಿಂದ ಮಾಡಿರಿ ಅಂತ ಕೇಳ ಉತ್ತರವನ್ನು ಆಯ್ಕೆ ಮಾಡಿ. 1 A ಮಾತ್ರ, 2 A ಮತ್ತು B ಮಾತ್ರ, 3 ತಿದ್ದುಪಡಿ ಏನ್ರಿ GST, 103ನೇ ತಿದ್ದುಪಡಿ ಏನ್ರಿ GST ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಹಾಗಾದ್ರೆ 10% ಅಂತ ಕೇಳಿದ್ರೆ ಅದಕ್ಕೆ 103ನೇ ತಿದ್ದುಪಡಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. 104ನೇ ತಿದ್ದುಪಡಿ ಅದಕ್ಕಂತ ಕೇಳಿದ್ರೆ ಅದು ಆಂಗ್ಲೋ ಇಂಡಿಯನ್ ರದ್ದತಿ. ಓಕೆ, ಈಗ ಮುಂದಿನ ಪ್ರಶ್ನೆ, ಸಹಕಾರಿ ಸಂಘಗಳಲ್ಲಿ ಮಹಿಳೆಯರಿಗೆ 33% ಅಂದರೆ 33% ಮೀಸಲಾತಿಯನ್ನು ನೀಡಲು ಒಪ್ಪಿಗೆ ನೀಡಿದ ಭಾರತದ ಮೊದಲ ರಾಜ್ಯ ಸರ್ಕಾರ ಯಾವುದು? 1 ಕರ್ನಾಟಕ, 2ನೇದು ಗೋವಾ, 3ನೇದು ಉತ್ತರಾಖಂಡ, 4ನೇದು ಕೇರಳ. ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂತ ಕೇಳಿದ್ರೆ ಅದು ಉತ್ತರಾಖಂಡ ಅನ್ನುವಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ, ಉತ್ತರಾಖಂಡ. ಈಗ ಮುಂದಿನ ಪ್ರಶ್ನೆ, 2024ರ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ 10 ಮೀಟರ್ ಏರ್ ಪಿಸ್ತೂಲ್ ಮಿಶ್ರ ತಂಡ ವಿಭಾಗದಲ್ಲಿ ಕಂಚಿನ ಪದಕವನ್ನು ಗೆದ್ದ ಭಾರತದ ಜೋಡಿಯನ್ನು ಗುರುತಿಸಿ ಅಂತ ಕೇಳಿ. ಕಂಚಿನ ಪದಕ 1 ಮನು ಭಾಕರ್ ಮತ್ತು ಸರಬ್ಜೋತ್ ಸಿಂಗ್, 2ನೇದ್ದು ಮನು ಭಾಕರ್ ಮತ್ತು ಸ್ವಪ್ನಿಲ್ ಕುಸಾಲೆ, 3ನೇದ್ದು ಹಂಜುಮ್ ಮೌದ್ಗಿಲ್ ಮತ್ತು ಸರಬ್ಜೋತ್ ಸಿಂಗ್, 4ನೇದ್ದು ಸ್ವಿಪ್ಸ್ಕೌರ್ ಸಂಬ್ರ್ ಮತ್ತು ಸ್ವಪ್ನಿಲ್ ಕುಸಾಲೆ. ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಂತ ಕೇಳಿದ್ರೆ ಅದು 1ನೇದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಮನು ಭಾಕರ್ ಮತ್ತು ಸರಬ್ಜೋತ್ ಸಿಂಗ್ ಅನ್ನುವಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಈಗ ಮುಂದಿನ ಪ್ರಶ್ನೆ ನೋಡೋಣ. ಭಾರತದ ಪ್ರಥಮ ಬಹುರಾಷ್ಟ್ರೀಯ ಏರ್ ಕಾಂಬ್ಯಾಟ್ ಎಕ್ಸರ್ಸೈಸ್ ಅನ್ನು ಹೆಸರಿಸಿ. ಇದರಲ್ಲಿ 10 ರಾಷ್ಟ್ರಗಳ 67 ಫೈಟರ್ ಜೆಟ್ಗಳು ಮತ್ತು ಸೇನಾಪಡೆಯ ವಿಮಾನಗಳು ಭಾಗವಹಿಸಲಿದ್ದು ಇದರಲ್ಲಿ 18 ರಾಷ್ಟ್ರಗಳು ವೀಕ್ಷಕರಾಗಿ ಪಾಲ್ಗೊಳ್ಳಲಿವೆ. ಅದು ಯಾವುದು ಅಂತ ಕೇಳಿದ್ದಾರೆ. 1 ವಾಯುಶಕ್ತಿ, 2 ಪವನಶಕ್ತಿ, 3 ಯುದ್ಧಶಕ್ತಿ, 4 ತರಂಗಶಕ್ತಿ ಅನ್ನುವಂಥದ್ದು. ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಂತ ಕೇಳಿದ್ರೆ ಅದು ತರಂಗಶಕ್ತಿ ಅನ್ನುವಂಥದ್ದು 4ನೇದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಒಂದಿಸಿ ಬರೀರಿ, ಒಂದು ಕಡೆ ರಾಜ್ಯಪಾಲರು ಇನ್ನೊಂದು ಕಡೆ ರಾಜ್ಯದ ಹೆಸರು ಕೊಟ್ಟಿದ್ದಾರೆ. ಎ CH ವಿಜಯಶಂಕರ್, ಓಂ ಪ್ರಕಾಶ್ ಮಾಥುರ್, ಹರಿಭಾವು ಕೆ ಬಾಗ್ಡೆ, ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಅಂತೇಳಿ. ಈ ಕಡೆ ಸಿಕ್ಕಿಂ, ಅಸ್ಸಾಂ, ರಾಜಸ್ಥಾನ್, ಮೇಘಾಲಯ ಹೊಸದಾಗಿ ರಾಜ್ಯಪಾಲರ ನೇಮಕ ಮಾಡಿರ್ತಕ್ಕಂಥದ್ದು ಅದನ್ನು ಕೇಳಿದ್ದಾರೆ ಅವರು. ಅದನ್ನು ಯಾವುದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂತ ಕೇಳಿದರೆ ಅದು 2ನೇದು ಸರಿಯಾಗಿರ್ತಕ್ಕಂಥ ಉತ್ತರ. CH ವಿಜಯಶಂಕರ್ ಮೇಘಾಲಯ, ಓಂ ಪ್ರಕಾಶ್ ಮಾಥುರ್ ಸಿಕ್ಕಿಂ, ಹರಿಭಾವು ಕೆ ಬಾಗ್ಡೆ ಅನ್ನುವಂಥವ್ರು ರಾಜಸ್ಥಾನ್, ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಅನ್ನುವಂಥದ್ದು ಅದೇನಂದ್ರೆ ಅಸ್ಸಾಂ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಜುಲೈ 2024ರಲ್ಲಿ G20 ಸಮಾವೇಶ ಜರುಗಿದ ಸ್ಥಳ ಯಾವುದು? 1 ಕೈರೋ, 2ನೇದ್ದು ರಿಯೋ ಡಿ ಜನೈರೋ, 3ನೇ ಆಪ್ಷನ್ಸ್ ನ್ಯೂಯಾರ್ಕ್, 4ನೇ ಆಪ್ಷನ್ಸ್ ಪ್ಯಾರಿಸ್. ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಂತ ಕೇಳಿದ್ರೆ ಅದು 2ನೇದ್ದು ರಿಯೋ ಡಿ ಜನೈರೋ ಅನ್ನುವಂಥದ್ದು ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ. ಈಗ ಮುಂದಿನ ಪ್ರಶ್ನೆ 66ನೇದ್ದು, ಅಟಾಮಿಕ್ ಮಿನರಲ್ಸ್ ಡೈರೆಕ್ಟರೇಟ್ ಇತ್ತೀಚೆಗೆ ಮಂಡ್ಯ ಜಿಲ್ಲೆಯ
ಮರ್ಲಗಲ್ಲ ಪ್ರದೇಶದಲ್ಲಿ ಯಾವ ಖನಿಜ ನಿಕ್ಷೇಪವನ್ನು ಗುರುತಿಸಿದೆ? ಒಂದು ಲಿಥಿಯಂ, ಎರಡನೇದು ಥೋರಿಯಂ, ಮೂರನೇದು ಯುರೇನಿಯಂ, ನಾಲ್ಕನೇದು ಚಿನ್ನ. ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಕೇಳಿದ್ರೆ ಅದು ಲಿಥಿಯಂ ಅನ್ನುವಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಮಂಡ್ಯ ಜಿಲ್ಲೆ ಇನ್ನೊಂದು, ಯಾದಗಿರಿ ಜಿಲ್ಲೆ ಎರಡು ಬರ್ತದೆ ಅದರಲ್ಲಿ. ಓಕೆ, ಈಗ ಅವ್ರು ಮಂಡ್ಯ ಜಿಲ್ಲೆ ಅಷ್ಟಕ್ಕೆ ಯಾದಗಿರಿ ಜಿಲ್ಲೆಯೂ ಸಹ ಯಾದಗಿರಿ ಮತ್ತು ಮಂಡ್ಯ ಎರಡು ಕಡೆ ಲಿಥಿಯಂ ಇತ್ತೀಚೆಗೆ ನಿಕ್ಷೇಪ ಸಿಕ್ಕಿದೆ. ಇದು ಜುಲೈ ತಿಂಗಳ ಕರೆಂಟ್ ಅಫೇರ್ಸ್ ಕ್ವಶನ್ ಕೇಳಿದ್ದಾನೆ. ಈಗ ಮುಂದಿನ ಪ್ರಶ್ನೆ 2024-25 ಕರ್ನಾಟಕ ಆಯವ್ಯಯದಲ್ಲಿ ಕರ್ನಾಟಕದ ಪರಿಷ್ಕೃತ ಪ್ರವಾಸೋದ್ಯಮ ನೀತಿ ಯಾವ ಅವಧಿಗೆ ಜಾರಿಗೆ ತರಲು ನಿಗದಿಪಡಿಸಲಾಗಿದೆ? ಒಂದು 2024-29, ಎರಡನೇ ಆಪ್ಷನ್ಸು 2025-30, ಮೂರನೇ ಆಪ್ಷನ್ಸು 2026-31, ನಾಲ್ಕನೇ ಆಪ್ಷನ್ಸು 2021-25. ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಂತ ಕೇಳಿದ್ರೆ ಅದು 2024-29 ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ. 68ನೇದು, ಕೆಳಗಿನ ಯಾವುದು ಕೃಷಿ ಮತ್ತು ಸಂಬಂಧಿತ ವಲಯಕ್ಕೆ ಸಂಬಂಧಿಸಿಲ್ಲ ಅಂತ ಕೇಳೋರು. ಕೃಷಿ ಮತ್ತು ಸಂಬಂಧಿತ ವಲಯಕ್ಕೆ ಏನು ಮಾಡಿಲ್ಲ, ಅದು ಸಂಬಂಧಿಸಲ್ಲ. ಅದು ಯಾವುದು ಅಂತ ಕೇಳಿದರೆ ಎ ಪಶುಸಂಗೋಪನೆ, ಬಿ ಅರಣ್ಯಗಾರಿಕೆ, ಸಿ ಮೀನುಗಾರಿಕೆ, ಡಿ ತಯಾರಿಕೆ. ಕೆಳಗೆ ನೀಡಿರುವ ಸಂಕೇತಗಳಲ್ಲಿ ಸರಿಯಾದ ಉತ್ತರನ ಆಯ್ಕೆ ಮಾಡಿ. 1 ಎ ಮತ್ತು ಬಿ ಮಾತ್ರ, 2 ಎ ಮತ್ತು ಡಿ ಸಿ ಮತ್ತು ಡಿ ಮಾತ್ರ, 3 ಬಿ ಮಾತ್ರ, 4 ಡಿ ಮಾತ್ರ. ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಂತ ಕೇಳಿದರೆ ಅದು 4 ಡಿ ಮಾತ್ರ ಏನಲ್ಲ, ಕೃಷಿ ಸಂಬಂಧಿತ ವಲಯಕ್ಕೆ ಸೇರಲ್ಲ, ತಯಾರಿಕಾ ಘಟಕಕ್ಕೆ ಬರುತ್ತೆ. ತಯಾರಿಕಾ ಅಂತ ಕೇಳಿದರೆ ಸೆಕೆಂಡರಿ ವಲಯ ಅಂದರೆ ದ್ವಿತೀಯ ವಲಯದ ಬರ್ತದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ 69ನೇದು, ಭಾರತದಲ್ಲಿ ಯಾವ ರಾಜ್ಯ ಮೊದಲಿಗೆ ಈ ಆಸ್ಪತ್ರೆಯನ್ನು ಜಾರಿಗೆ ತಂದಿದೆ? ಯಾವ ರಾಜ್ಯ? ಮಹಾರಾಷ್ಟ್ರ, ಕೇರಳ, ಕರ್ನಾಟಕ, ತಮಿಳುನಾಡು. ಯಾವ ರಾಜ್ಯ ಅಂತ ಕೇಳಿದ್ರೆ ಅದು ಕರ್ನಾಟಕ ಅನ್ನುವಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಕರ್ನಾಟಕ ಸಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಈಗ ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗಿನ ಯಾವ ಕಾರ್ಯಕ್ರಮವು ಕರ್ನಾಟಕದಲ್ಲಿನ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮಕ್ಕೆ ಸಂಬಂಧಿಸಿಲ್ಲ ಅಂತ ಕೇಳಿದ್ದಾರೆ? ಎ ಮಾನಸಧಾರ, ಬಿ ಟೆಲಿಕೌನ್ಸಲಿಂಗ್, ಸಿ ಮನೋಚೈತನ್ಯ, ಡಿ ಇ ಸಂಜೀವಿನಿ. ಕೆಳಗಿನ ಸಂಕೇತಗಳಿಂದ ಸರಿಯಾದ ಉತ್ತರನ ಆಯ್ಕೆ ಮಾಡಿ. 1 ಎ ಮತ್ತು ಬಿ, 2 ಸಿ ಮತ್ತು ಡಿ ಮಾತ್ರ, 3 ಸಿ ಮಾತ್ರ, 4 ಡಿ ಮಾತ್ರ. ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಪ್ಪ ಅಂತ ಕೇಳಿದ್ರೆ ಅದು ಡಿ ಇ ಸಂಜೀವಿನಿ. ಇದಷ್ಟೇ ಏನಾಗಲ್ಲ, ಕರ್ನಾಟಕದಲ್ಲಿನ ಜಿಲ್ಲಾ ಮಾನಸಿಕ ಆರೋಗ್ಯ ಕೇಂದ್ರಕ್ಕೆ ಏನಾಗಲ್ಲ, ಅದು ಸಂಬಂಧಿಸಿಲ್ಲ. ಇವು ಉಳಿದಿದ್ದು 3 ಕೂಡ ಏನಾಗಿವೆ ಅಂತ ಕೇಳಿದ್ರೆ ಸಂಬಂಧಿಸಿವೆ ಅನ್ನೋದು. ನೆಕ್ಸ್ಟ್ ಪ್ರಶ್ನೆ, ಕೆಳಗೆ ನೀಡಿರುವ ಜೋಡಿಗಳಲ್ಲಿ ಸರಿಯಾದ ಜೋಡಿ ಯಾವುದು? ಭಾರತ ತುದಿಗಳು ಮತ್ತು ಸ್ಥಾನ ಅನ್ನೋದು. ಎ ಇಂದಿರಾ ಪಾಯಿಂಟ್, ಗ್ರೇಟ್ ನಿಕೋಬಾರ್, ಬಿ ಇಂದಿರಾಕೋಲ್, ಲಡಾಖ್, ಸಿ ಕೇಪ್ ಕೆಮೊರಿನ್, ತಮಿಳುನಾಡು. ಮೇಲಿನ ಜೋಡಿಗಳನ್ನು ಓದಿಕೊಂಡು ಸರಿಯಾದ ಉತ್ತರವನ್ನು ಗುರುತಿಸಿ. 1 ಎ ಮಾತ್ರ, 2 ಬಿ ಮಾತ್ರ, 3 ಸಿ ಮಾತ್ರ, 4 ಎ ಬಿ ಸಿ, 3 ಕರೆಕ್ಟ್. ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಂತ ಕೇಳಿದ್ರೆ ಅದು ಎ ಬಿ ಸಿ 3 ಸರಿಯಾಗಿರ್ತಕ್ಕಂಥ ಉತ್ತರ. ಇಂದಿರಾ ಪಾಯಿಂಟ್ ಗ್ರೇಟ್ ನಿಕೋಬಾರ್ ಬರ್ತೈತಿ, ಇಂದಿರಾಕೋಲ್ ಲಡಾಖ್ನೇ ಬರ್ತೈತಿ, ಕೇಪ್ ಕೆಮೊರಿನ್ ತಮಿಳುನಾಡು ಬರ್ತಿದ್ದು ಸರಿಯಾಗಿತ್ತು ಉತ್ತರ. 72ನೇ ಪ್ರಶ್ನೆ, ಸಂವಿಧಾನದ ಅಡಿಯಲ್ಲಿ ಮಾತೃತ್ವ ಸಂಬಂಧಿ ಪರಿಹಾರ ನಿರಾಕರಣೆಯು ಯಾವ ಹಕ್ಕಿನ ಉಲ್ಲಂಘನೆಯಾಗಿದೆ? 1ನೇದು ಸಮಾನತೆ ಹಕ್ಕು, 2ನೇದು ಶೈಕ್ಷಣಿಕ ಹಕ್ಕು, 3ನೇದು ಸ್ವಾತಂತ್ರ್ಯದ ಹಕ್ಕು, 4ನೇದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂತ ಹೇಳಿದ್ರೆ ಅದು ರಾಜನೀತಿ ನಿರ್ದೇಶಕ ತತ್ವಗಳು ಅನ್ನುವಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಈಗ ಮುಂದಿನ ಪ್ರಶ್ನೆ ನೋಡೋಣ. 73, 2019ರಲ್ಲಿ ಭಾರತದಲ್ಲಿ ಪ್ರಥಮ ವಂದೇ ಭಾರತ ಎಕ್ಸ್ಪ್ರೆಸ್ ಯಾವ ಮಾರ್ಗದಲ್ಲಿ ಉದ್ಘಾಟನೆಗೊಂಡಿತು? 2019ರಲ್ಲಿ ಭಾರತದ ಪ್ರಥಮ ವಂದೇ ಭಾರತ್ ಎಕ್ಸ್ಪ್ರೆಸ್ ಯಾವ ಮಾರ್ಗದಲ್ಲಿ ಉದ್ಘಾಟನೆಗೊಂಡಿತು ಅಂತ ಕೇಳಿದ್ರೆ 1 ಮುಂಬೈ ಗೋವಾ, ದೆಹಲಿ ಭೋಪಾಲ್, ಮೈಸೂರು ಚೆನ್ನೈ, ದೆಹಲಿ ವಾರಣಾಸಿ. ಇದು ಉತ್ತರ ದೆಹಲಿ ವಾರಣಾಸಿ 4ನೇದು ಸರಿಯಾಗಿರ್ತಕ್ಕಂಥ ಉತ್ತರ. ಈಗ ಮುಂದಿನ ಪ್ರಶ್ನೆ ನೋಡೋಣ. 2023ರ ವಿಶ್ವಕಪ್ ಕ್ರಿಕೆಟ್ನಲ್ಲಿ ಅತ್ಯಂತ ಹೆಚ್ಚು ರನ್ ಗಳಿಸಿದವರು ಯಾರು? 1ನೇದು ವಿರಾಟ್ ಕೊಹ್ಲಿ, 2ನೇದು ಮೋಹಿನ್ ಅಲಿ, 3ನೇದು ಗ್ಲೆನ್ ಮ್ಯಾಕ್ಸ್ವೆಲ್, 4ನೇದು ಕ್ವಿಂಟನ್ ಡಿಕಾಕ್. ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದು ಕೇಳಿದ್ರೆ ವಿರಾಟ್ ಕೊಹ್ಲಿ ಅನ್ನುವಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ರನ್ ಮಷೀನ್ ಅಂತ ಕರಿತೀವಿ ವಿರಾಟ್ ಕೊಹ್ಲಿ ಅವ್ರನ್ನ. ನೆಕ್ಸ್ಟ್ 75,
ತಪ್ಪಾದ ಸಂಯೋಜನೆಯನ್ನು ಗುರುತಿಸಿ. ತಪ್ಪಾದ ಸಂಯೋಜನೆಯನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಹರಿವು ಕೇಂದ್ರ ಗ್ರಾಮ ಪಂಚಾಯತಿ ಗ್ರಂಥಾಲಯ. ಎರಡನೇದ್ದು ಅಜೀವಿಕ ಸ್ವರ್ಣ ಜಯಂತಿ ಸ್ವರೋಜ್ಗಾರ್ ಯೋಜನೆ. ಮೂರನೇದ್ದು ವಾಜಪೇಯಿ ವಸತಿ ಯೋಜನೆ ನಗರ ಪ್ರದೇಶಗಳಿಗೆ. ನಾಲ್ಕನೇದ್ದು ಜಲಜೀವನ್ ಮಿಷನ್ ಎಲ್ಲ ನಗರ ಪ್ರದೇಶಗಳಿಗೆ. ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಂತ ಕೇಳಿದ್ರೆ ಅದು ಜಲಜೀವನ್ ಮಿಷನ್ ಎಲ್ಲ ನಗರ ಪ್ರದೇಶಗಳಿಗೆ ನೀರು ಪೂರೈಕೆಯಿಲ್ಲ. ಇದು ತಪ್ಪಾದ ಜೋಡಣೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ 76. ಏರಿಕೆ ಕ್ರಮದಲ್ಲಿ ಬರೆದಾಗ ನದಿಗಳ ಉದ್ದಕ್ಕೆ ಅಂದರೆ ಕಿಲೋಮೀಟರ್ಗಳಲ್ಲಿ ಅನುಗುಣವಾಗಿ ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಉತ್ತರಗಳಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಕೇಳಿದ್ದಾರೆ. 1 ಗೋದಾವರಿ ಕಾವೇರಿ ಕೃಷ್ಣ ಮಹಾನದಿ. 2 ಕಾವೇರಿ ಮಹಾನದಿ ಕೃಷ್ಣ ಗೋದಾವರಿ. 3ನೇದ್ದು ಮಹಾನದಿ ಗೋದಾವರಿ ಕಾವೇರಿ ಕೃಷ್ಣ. 4ನೇದ್ದು ಕೃಷ್ಣ ಕಾವೇರಿ ಮಹಾನದಿ ಗೋದಾವರಿ. ಅವರು ಏರಿಕೆ ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂತ ಕೇಳಿದ್ರೆ ಅದು 2ನೇದ್ದು ಅನ್ನುವಂಥ ಸರಿಯಾದ ಉತ್ತರ. 2 ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಕಾವೇರಿ ಮಹಾನದಿ ಕೃಷ್ಣ ಗೋದಾವರಿ. ಈಗ ಮುಂದಿನ ಪ್ರಶ್ನೆ ನೋಡೋಣ. 77. ಭಾರತದ ನೈಜ ಪ್ರಗತಿಯು ಹಳ್ಳಿಗಳ ಅಭಿವೃದ್ಧಿಯಲ್ಲಿದೆ ಎಂದು ಯಾರು ಹೇಳಿದ್ದಾರೆ? ಜವಾಹರ್ಲಾಲ್ ನೆಹರು, ಮಹಾತ್ಮ ಗಾಂಧಿ, ಲಾಲ್ ಬಹದ್ದೂರ್ ಶಾಸ್ತ್ರಿ, ಸರ್ದಾರ್ ವಲ್ಲಭಾಯ್ ಪಟೇಲ್. ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಂತ ಕೇಳಿದ್ರೆ ಅದು ಮಹಾತ್ಮ ಗಾಂಧೀಜಿ ಅನ್ನುವಂಥದ್ದು ಸರಿಯಾದ ಉತ್ತರ. ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ರಾಜ್ಯಗಳನ್ನು ಪರಿಗಣಿಸಿ ಗುಜರಾತ್, ಮಹಾರಾಷ್ಟ್ರ, ಕರ್ನಾಟಕ, ಕೇರಳ ಈ ಮೇಲಿನ ಯಾವ ರಾಜ್ಯಗಳು ಅರಬ್ಬಿ ಸಮುದ್ರದ ಗಡಿಯನ್ನು ಹೊಂದಿವೆ? 1 ಎ ಮಾತ್ರ, 2 ಬಿ ಮಾತ್ರ, 3 ಸಿ ಮಾತ್ರ, 4 ಎ ಬಿ ಸಿ ಮತ್ತು ಡಿ ಮಾತ್ರ. 78. ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಪ್ಪ ಅಂತ ಕೇಳಿದ್ರೆ ಎ ಬಿ ಸಿ ಡಿ ಎಲ್ಲವೂ ಕರೆಕ್ಟ್ ಆನ್ಸರ್. ಎ ಬಿ ಸಿ ಡಿ ಎಲ್ಲವೂ ಏನಂತ ಕೇಳಿದ್ರೆ ಸರಿಯಾಗಿರ್ತಕ್ಕಂಥ ಉತ್ತರ. ಎಲ್ಲವೂ ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ ಯಾಕಂದ್ರೆ ಅರಬ್ಬಿ ಸಮುದ್ರದ ಗಡಿಯನ್ನು ಹೊಂದ್ಕೊಂಡು ಗುಜರಾತ್, ಮಹಾರಾಷ್ಟ್ರ, ಕರ್ನಾಟಕ, ಕೇರಳ. ಓಕೆ, ಮುಂದಿನ ಪ್ರಶ್ನೆ. ಈ ಕೆಳಗಿನ ತೈಲ ಕ್ಷೇತ್ರಗಳಲ್ಲಿ ಯಾವುದು ಅಸ್ಸಾಂ ರಾಜ್ಯದಲ್ಲಿವೆ? ಈ ಕೆಳಗಿನ ತೈಲ ಕ್ಷೇತ್ರಗಳಲ್ಲಿ ಯಾವುವು ಅಸ್ಸಾಂ ರಾಜ್ಯದಲ್ಲಿವೆ? ಎ ದಿಗ್ಬಾಯಿ ತೈಲ ಕ್ಷೇತ್ರ, ಬಿ ಬಾಸಿನ್ ತೈಲ ಕ್ಷೇತ್ರ, ಸಿ ಅಂಕಲೇಶ್ವರ ತೈಲ ಕ್ಷೇತ್ರ, ಡಿ ನಹರ್ ಕಾಟಿಯಾ ತೈಲ ಕ್ಷೇತ್ರ. ಈ ಕೆಳಗಿನ ಕೋಡ್ಗಳನ್ನು ಬಳಸಿ ಸರಿಯಾದ ಸಂಕೇತಗಳನ್ನು ಗುರುತಿಸಿ ಅಂತ ಕೇಳಿದ್ರೆ ಗುರುತಿಸಿ ಅಥವಾ ಆಯ್ಕೆ ಮಾಡಿ ಅಂತ ಕೇಳ್ತಾರೆ. 1 ಎ ಬಿ ಮತ್ತು ಸಿ, 2 ಎ ಮತ್ತು ಡಿ, 3 ಎ ಬಿ ಸಿ, 4 ಸಿ ಮತ್ತು ಡಿ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಂತ ಕೇಳಿದ್ರೆ ಅದು ಎ ಮತ್ತು ಡಿ ಮಾತ್ರ ಕರೆಕ್ಟ್. ಎ ಮತ್ತು ಡಿ ಮಾತ್ರ ಕರೆಕ್ಟು. ಎ ದಿಗ್ಬಾಯಿ ತೈಲ, ಇನ್ನೊಂದು ನಹರ್ ಕಾಟಿಯಾ ತೈಲ. ಇದು ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಈಗ ಮುಂದಿನ ಪ್ರಶ್ನೆ ನೋಡೋಣ. ಕರ್ಕಾಟಕ ಸಂಕ್ರಾಂತಿ ವೃತ್ತವು ಭಾರತದ ಯಾವ ರಾಜ್ಯದ ಮೂಲಕ ಹಾದು ಹೋಗೋದಿಲ್ಲ ಅಂತ ಕೇಳಿದ್ದಾರೆ. ನಾವು ಹಾದು ಹೋಗೋದಿಲ್ಲ ಅನ್ನೋದನ್ನು ಕಂಡುಹಿಡಬೇಕು. 1 ರಾಜಸ್ಥಾನ್, 2 ಛತ್ತೀಸ್ಗಢ, 3 ಜಾರ್ಖಂಡ್, 4 ಉತ್ತರ ಪ್ರದೇಶ. ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಂತ ಕೇಳಿದ್ರೆ ಅದು ಉತ್ತರ ಪ್ರದೇಶ ಅನ್ನೋದು. ಉತ್ತರ ಪ್ರದೇಶ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಹಾದುವಲ್ಲ. ಅದು ಉಳಿದ 3 ಕೂಡ ಏನಾಗ್ತವೆ ಅಂತ ಕೇಳಿದ್ರೆ ಹಾದು ಹೋಗ್ತವೆ. ಈ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ ಕ್ರಾಂತಿ ಮತ್ತು ಪ್ರದೇಶ. ಓಕೆ, ಹಳದಿ ಕ್ರಾಂತಿ ಎಣ್ಣೆಕಾಳುಗಳು, ನೀಲಿ ಕ್ರಾಂತಿ ಮೀನುಗಾರಿಕೆ, ಕಂದು ಕ್ರಾಂತಿ ಕಾಫಿ ಅಥವಾ ಕೋಕೋ, ಸ್ವರ್ಣ ಕ್ರಾಂತಿ ರಸಗೊಬ್ಬರ. ಮೇಲ್ಕಂಡ ಜೋಡಿಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆಯಾಗಿದೆ? 1 ಎ ಮತ್ತು ಬಿ ಮಾತ್ರ, 2 ಎ ಬಿ ಮತ್ತು ಸಿ ಮಾತ್ರ, 3ನೇದ್ದು ಬಿ ಸಿ ಮತ್ತು ಡಿ ಮಾತ್ರ, 4 ಸಿ ಮಾತ್ರ. ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಂತ ಹೇಳಿದ್ರೆ ಇದಕ್ಕೆ 2ನೇದ್ದು ಎ ಬಿ ಮತ್ತು ಸಿ ಸರಿಯಾಗಿರ್ತಕ್ಕಂಥ ಉತ್ತರ. 2ನೇದ್ದು ಸರಿಯಾಗಿರ್ತಕ್ಕಂಥ ಉತ್ತರ. 2ನೇದ್ದು ಏನ್ರಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಏನೇನು ಹಳದಿ ಕ್ರಾಂತಿ ಎಣ್ಣೆಗಳು ಕರೆಕ್ಟ್ ಐತಿ, ನೆಕ್ಸ್ಟ್ ನೀಲಿ ಕ್ರಾಂತಿ ಮೀನುಗಾರಿಕೆ ಕರೆಕ್ಟ್ ಐತಿ, ಕಂದು ಕ್ರಾಂತಿ ಕಾಫಿ ಅಥವಾ ಕೋಕೋ ಕರೆಕ್ಟ್ ಐತಿ, ಸ್ವರ್ಣ ಕ್ರಾಂತಿ ಇದು ಅಲ್ಲ. ನೆಕ್ಸ್ಟ್ ಮುಂದಿನ ಪ್ರಶ್ನೆ 82. ಕೆಳಗಿನ ವ್ಯಕ್ತಿಗಳಿಗೆ ಸಂಬಂಧಿಸಿದ ಮಾಹಿತಿಗಳಲ್ಲಿ ತಪ್ಪಾಗಿ ಜೋಡಿಸಿರುವುದನ್ನು ಗುರುತಿಸಿ ಅಂತ ಕೇಳೋರು. ತಪ್ಪಾಗಿ ಜೋಡಿಸಿದ್ದನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಎ ಲಾರ್ಡ್ ವಿಲಿಯಂ ಬೆಂಟಿಕ್,
ಎ ಲಾರ್ಡ್ ಡಾಲ್ಹೌಸಿ ದತ್ತು ಪುತ್ರರಿಗೆ ಹಕ್ಕಿಲ್ಲ, ಬಿ ಲಾರ್ಡ್ ವಿಲಿಯಂ ಬೆಂಟಿಕ್ ಬಾಲ್ಯ ವಿವಾಹ ನಿಷೇಧ, ಸಿ ಲಾರ್ಡ್ ಕಾರ್ನ್ ವಾಲಿಸ್ ಕಾಯಂ ಜಮೀನ್ದಾರಿ ಪದ್ಧತಿ, ಡಿ ಲಾರ್ಡ್ ವೆಲ್ಲೆಸ್ಲಿ ಸಹಾಯಕ ಸೈನ್ಯ ಪದ್ಧತಿ. 1 ಎ ಮಾತ್ರ, 2 ಬಿ ಮತ್ತು ಡಿ ಮಾತ್ರ, 3 ಬಿ ಮಾತ್ರ, 4 ಎ ಮತ್ತು ಬಿ ಮಾತ್ರ. ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಬಿ ಮಾತ್ರ. ಇದಕ್ಕೆ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಇದಕ್ಕೆ 3ನೇ ಕ್ವಶನ್ಸು ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. 3ನೇದು ಏನಪ್ಪ ಅಂತ ಕೇಳಿದ್ರೆ ಇದಕ್ಕೆ ಕರೆಕ್ಟ್ ಆಗಿರ್ತಕ್ಕ ಉತ್ತರ. ಅರ್ಥ ಆಯ್ತ್ರಿ? ಯಾವ್ದ್ರಿ? ಲಾರ್ಡ್ ವಿಲಿಯಂ ಬೆಂಟಿಕ್ ಬಾಲ್ಯ ವಿವಾಹ ನಿಷೇಧ ಐತಲ್ಲ, ಇದು ಮಾತ್ರ ಇದಕ್ಕೆ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಇದನ್ನೇನು ಮಾಡಿದ್ರಿ? ಸಹಾಯಕ ಸೈನ್ಯ ಪದ್ಧತಿ ಲಾರ್ಡ್ ಡಾಲ್ಹೌಸಿ, ಲಾರ್ಡ್ ವೆಲ್ಲೆಸ್ಲಿ ಏನೈತೆ ಅಂತ ಕೇಳಿದ್ರೆ ದತ್ತು ಪುತ್ರರಿಗೆ ಹಕ್ಕಿಲ್ಲ. ಅರ್ಥ ಆಯ್ತಾ? ಇದನ್ನ ತಗೊಂಡಿದ್ದಾನೆ, ಇದು ಕರೆಕ್ಟ್. ನೆಕ್ಸ್ಟ್, ದೀನ್ ಪನ್ನ ಎಂಬ ಹೊಸ ನಗರವನ್ನು ಸ್ಥಾಪಿಸಿದ ಮುಸ್ಲಿಂ ಅರಸ ಯಾರು? ಮೊಹಮ್ಮದ್ ಬಿನ್ ತುಘಲಕ್, ಹುಮಾಯೂನ್, ಫಿರೋಜ್ ಶಾ ತುಘಲಕ್, ಅಕ್ಬರ್. ಈ ಪ್ರಶ್ನೆಗೆ ಸರಿಯಿರ್ತಕ್ಕಂಥ ಉತ್ತರ ಏನಪ್ಪ ಅಂತ ಕೇಳಿದ್ರೆ ಅದು ಹುಮಾಯೂನ್ ಸರಿಯಿರ್ತಕ್ಕಂಥ ಉತ್ತರ. ಈ ಮುಂದಿನ ಪ್ರಶ್ನೆ ನೋಡೋಣ. ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು? ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಮಧ್ವಾಚಾರ್ಯ, ಶಂಕರಾಚಾರ್ಯ, ನಿಂಬಾರ್ಕ, ವಲ್ಲಭಾಚಾರ್ಯ. ಈ ಪ್ರಶ್ನೆಗೆ ಸರಿಯಿರ್ತಕ್ಕಂಥ ಉತ್ತರ ಯಾರು ಅಂತ ಕೇಳಿದ್ರೆ ಅದು ನಿಂಬಾರ್ಕ ಅನ್ನುವಂಥದ್ದು ಸರಿಯಿರ್ತಕ್ಕಂಥ ಉತ್ತರ. ನೆಕ್ಸ್ಟ್, ಖುದೈ ಖಿದ್ಮತ್ಗಾರ ಎಂಬ ಸ್ವಯಂ ಸೇವಾದಳವನ್ನು ಸಂಘಟಿಸಿದ ಸ್ವಾತಂತ್ರ್ಯ ಹೋರಾಟಗಾರರನ್ನ ಹೆಸರಿಸಿ. 1 ಖಾನ್ ಅಬ್ದುಲ್ ಗಫರ್ ಖಾನ್, 2ನೇದ್ದು ರಾಜಗೋಪಾಲ್ಚಾರಿ, 3ನೇದ್ದು ಕೇಳಪ್ಪನ್, 4ನೇದ್ದು ಹಕೀಂ ಅಜ್ಮಲ್ ಖಾನ್. ಈ ಪ್ರಶ್ನೆಗೆ ಸರಿಯಿರ್ತಕ್ಕಂಥ ಉತ್ತರ ಖಾನ್ ಅಬ್ದುಲ್ ಗಫರ್ ಖಾನ್ ಅನ್ನುವಂಥದ್ದು ಈ ಪ್ರಶ್ನೆಗೆ ಸರಿಯಿರ್ತಕ್ಕಂಥ ಉತ್ತರ. ಈ ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ 86. ಮೈಸೂರು ಕಾಂಗ್ರೆಸ್ನ ಪ್ರಥಮ ಅಧಿವೇಶನ ಎಲ್ಲಿ ಜರುಗಿತು? ಮೈಸೂರು ಕಾಂಗ್ರೆಸ್ನ ಪ್ರಥಮ ಅಧಿವೇಶನ ಎಲ್ಲಿ ಜರುಗಿತು? ಧಾರವಾಡ, ಬೆಳಗಾವಿ, ಅಂಕೋಲ, ಶಿವಪುರ. ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಪ್ಪ ಅಂತ ಕೇಳಿದ್ರೆ ಅದು ಶಿವಪುರ ಅನ್ನುವಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಶಿವಪುರ ಅನ್ನುವಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್, ರಾಷ್ಟ್ರೀಯ ಪಂಚಾಯತ್ ರಾಜ್ ದಿವಸ ಯಾವ ದಿವಸ ಆಚರಿಸಲಾಗುತ್ತದೆ? ರಾಷ್ಟ್ರೀಯ ಪಂಚಾಯತ್ ರಾಜ್ ದಿವಸವನ್ನು ಯಾವ ದಿವಸ ಅಂತ ಆಚರಿಸ್ತೀವಿ? ಯಾವ ದಿವಸ ಆಚರಿಸ್ತೀವಿ ಅಂತ ಕೇಳಿದ್ರೆ 1ನೇದ್ದು ಜನವರಿ 25, 2 ಮಾರ್ಚ್ 5, 3 ಏಪ್ರಿಲ್ 24, 4 ಜೂನ್ 5. ಈ ಪ್ರಶ್ನೆಗೆ ಸರಿಯಿರ್ತಕ್ಕಂಥ ಉತ್ತರ ಏಪ್ರಿಲ್ 24ರಂದು ನಾವೇನು ಮಾಡ್ತೀವಿ? ಪಂಚಾಯತ್ ರಾಜ್ ದಿನವನ್ನಾಗಿ ಆಚರಿಸುತ್ತೇವೆ. ಮುಂದಿನ ಪ್ರಶ್ನೆ, ಜಿಲ್ಲಾ ಪಂಚಾಯತಿನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನು ಎಷ್ಟು ಅವಧಿಗೆ ಚುನಾಯಿಸಲಾಗುತ್ತದೆ? 1 15 ತಿಂಗಳ, 2 20 ತಿಂಗಳ, 3 30 ತಿಂಗಳ, 4 35 ತಿಂಗಳ. ಈ ಪ್ರಶ್ನೆಗೆ ಸರಿಯಿರ್ತಕ್ಕಂಥ ಉತ್ತರ ಏನಪ್ಪ ಅಂತ ಕೇಳಿದ್ರೆ ಅದು 30 ತಿಂಗಳ. 3 ಅನ್ನುವಂಥ ಸರಿಯಿರ್ತಕ್ಕಂಥ ಉತ್ತರ. ನೆಕ್ಸ್ಟು, ಪಂಚಾಯತಿಗಳಲ್ಲಿರುವ ಹಣಕಾಸಿನ ಸ್ಥಿತಿಗತಿಗಳನ್ನು ವಿಮರ್ಶೆ ಮಾಡಲು ಯಾರು ಹಣಕಾಸಿನ ಆಯೋಗವನ್ನು ರಚಿಸುತ್ತಾರೆ? 1 ಭಾರತದ ರಾಷ್ಟ್ರಪತಿ, 2 ರಾಜ್ಯಪಾಲರು, 3 ರಾಜ್ಯದ ಮುಖ್ಯಮಂತ್ರಿ, 4 ರಾಜ್ಯ ವಿಧಾನಸಭೆ. 89 ಪ್ರಶ್ನೆಗೆ ಇರ್ತಕ್ಕಂಥ ಸೂತ್ರ ಏನಂತ ಕೇಳಿದ್ರೆ ಅದು 2ನೇದ್ದು ರಾಜ್ಯಪಾಲರು ಅನ್ನುವಂಥದ್ದು. ಪಂಚಾಯತ್ಗಳಲ್ಲಿರ್ತಕ್ಕಂಥ ಹಣಕಾಸಿನ ಸ್ಥಿತಿಗತಿಗಳನ್ನು ವಿಮರ್ಶೆ ಮಾಡಲು ಯಾರು ಹಣಕಾಸಿನ ಆಯೋಗವನ್ನು ರಚಿಸ್ತಾರೆ ಅಂತ ಕೇಳಿದ್ರೆ ಅದು ರಾಜ್ಯಪಾಲರು ಅನ್ನುವಂಥದ್ದು ಸರಿಯಿರ್ತಕ್ಕಂಥ ಉತ್ತರ. ಈಗ ಮುಂದಿನ ಪ್ರಶ್ನೆ, ಭಾರತದ ಸಂವಿಧಾನದ ಯಾವ ಶೆಡ್ಯೂಲ್ ರಾಜ್ಯ ವಿಧಾನಸಭೆ ಮತ್ತು ಪಂಚಾಯತ್ ರಾಜ್ಗಳ ಮಧ್ಯೆ ಅಧಿಕಾರವನ್ನು ಹಂಚಿಕೆ ಮಾಡುತ್ತದೆ? ಯಾವ ಶೆಡ್ಯೂಲು ಅಂತ ಕೇಳಿದ್ದಾರೆ. 1 9ನೇ ಶೆಡ್ಯೂಲ್, 2 10ನೇ ಶೆಡ್ಯೂಲ್, 3 11ನೇ ಶೆಡ್ಯೂಲ್, 4 12ನೇ ಶೆಡ್ಯೂಲ್. ಈ ಪ್ರಶ್ನೆಗೆ ಸರಿಯಿರ್ತಕ್ಕಂಥ ಉತ್ತರ ಯಾವುದು ಕೇಳಿದ್ರೆ ಅದು 11ನೇ ಶೆಡ್ಯೂಲ್ ಅನ್ನುವಂಥದ್ದು. 91ನೇ ಪ್ರಶ್ನೆ, ಲೋಕಾಯುಕ್ತರನ್ನು ಮತ್ತು ಉಪಲೋಕಾಯುಕ್ತರನ್ನು ನೇಮಿಸುವವರು ಯಾರು? ರಾಜ್ಯಪಾಲರು, ರಾಷ್ಟ್ರಪತಿ, ಮುಖ್ಯಮಂತ್ರಿ, ಪ್ರಧಾನಮಂತ್ರಿ. ಈ ಪ್ರಶ್ನೆಗೆ ಸರಿಯಿರ್ತಕ್ಕಂಥ ಉತ್ತರ ಯಾವುದು ಕೇಳಿದ್ರೆ ಅದು ರಾಜ್ಯಪಾಲರು ಅನ್ನುವಂಥದ್ದು ಸರಿ. ಲೋಕಾಯುಕ್ತರು ಮತ್ತು ಉಪ ಲೋಕಾಯುಕ್ತ ಅಂತ ಕೇಳಿದರೆ ಆನ್ಸರ್ ಇದು ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಅದಕ್ಕೆ ಆ್ಯಕ್ಚುಲಿ ಇದಕ್ಕೆ 92ಕ್ಕೆ ಏನು ಮಾಡ್ಯಾರ ಅಂತ ಕೇಳಿದ್ರೆ ಗ್ರೇಸ್ ಮಾರ್ಕ್ ಇದು, ಯಾಕಂದರೆ ಎಲ್ಲ ಆನ್ಸರ್ ಸಿಮಿಲರ್ ಇದ್ದಾವೆ. ನೆಕ್ಸ್ಟು ನಿಮಗೆ 93ನೇ ಪ್ರಶ್ನೆ. 93ನೇ ಪ್ರಶ್ನೆ ಯಾವ್ದು ಕೇಳಿದ್ರೆ 1ನೇದ್ದು ಕರೆಕ್ಟಾಗಿರ್ತಕ್ಕಂಥ ಉತ್ತರ 25%. 94ನೇ ಪ್ರಶ್ನೆಗೆ ಏನಂತ ಕೇಳಿದ್ರೆ ಇದಕ್ಕೆ
4:0.5 ಅಂದರೆ 4ನೇ ಉತ್ತರ ಕರೆಕ್ಟು. 95ನೇ ಪ್ರಶ್ನೆಗೆ ಏನಂತ ಕೇಳಿದರೆ ಅದು 1 ಅನ್ನುವಂಥದ್ದು, ಅಂದರೆ 4ನೇ ಉತ್ತರ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ 96ನೇ ಪ್ರಶ್ನೆ. 96ನೇ ಪ್ರಶ್ನೆಗೆ ಯಾವುದು ಕರೆಕ್ಟ್ ಅಂತ ಹೇಳಿದ್ರೆ ಅದು 4 ಕಿತ್ತಳೆ ಅನ್ನುವಂಥದ್ದು ಕರೆಕ್ಟ್ ಆನ್ಸರ್. ಕಿತ್ತಳೆ ಅನ್ನುವಂಥದ್ದು ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 97ನೇ ಪ್ರಶ್ನೆ. 97ನೇ ಪ್ರಶ್ನೆಗೆ ಯಾವುದಂದ್ರೆ 2. ಇದಕ್ಕೆ ಉತ್ತರ ಅಷ್ಟೇ ಹೇಳ್ಕೊಂತ ಹೋಗ್ತಿದ್ದೀನಿ, ನೀವೇ ಅಷ್ಟೇ ಆನ್ಸರ್ ಮಾಡಿ. 98ನೇ ಪ್ರಶ್ನೆಗೆ ಏನಂತ ಕೇಳಿದ್ರೆ 2ನೇದ್ದು ಇದಕ್ಕೆ ಸರಿ ಆಗುತ್ತೆ. 6 ಇದಕ್ಕೆ ಉತ್ತರ ಬರಬೇಕು. ನೆಕ್ಸ್ಟ್ 99ನೇ ಪ್ರಶ್ನೆ. 99ನೇ ಪ್ರಶ್ನೆಗೆ ಯಾವುದಂತ ಕರೆಕ್ಟ್ ಅಂತ ಕೇಳಿದ್ರೆ ಅದು 3, 80% ಅದು. ನೆಕ್ಸ್ಟ್ 100ನೇ ಪ್ರಶ್ನೆ. ಇದು ಕೂಡ ಗ್ರೇಸ್ ಕೊಟ್ಟಿದ್ದಾರೆ, ಇದು ಕೂಡ ಗ್ರೇಸ್. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ BMTC ಪ್ರಶ್ನೆ ಪತ್ರಿಕೆ. ಇದರಲ್ಲಿ ಏನಾದರೂ ಏನು ಮಾಡಿರಿ, ಈ ವಿಡಿಯೋನ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾವು ಪ್ರತಿದಿನ ಪ್ರತಿಯೊಂದು ಹೊಸ ವಿಚಾರಗಳನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸ್ತೀವಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ.